ವಂದನೆಗಳಮ್ಮ. ವಂದ್- ಹ್ಮ್. ಎಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ವಂದನೆ. ಎಲ್ಲರೂ ತಲೆ ಬಗ್ಗಿಸಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಲೋಕದಲ್ಲಿದ್ದಂತ ನಮ್ಮ ತಂದೆಯ ದೇವರೇ, ನಿಮ್ಮ ಉನ್ನತವಾದಂತ ನಾಮಕ್ಕೆ, ಶ್ರೇಷ್ಠವಾದ ನಾಮಕ್ಕೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಈ ಒಂದು ಬೆಳಗಿನ ಜಾವದಲ್ಲಿ ನಿಮ್ಮ ಪಾದ ಸನ್ನಿಧಿಯಲ್ಲಿ ತಂದೆಯ ದೇವರೇ, ಪ್ರಾರ್ಥನೆ ಮಾಡುವಂತ ಭಾಗ್ಯವನ್ನು, ಮೊರೆ ಇಡುವಂತ ಭಾಗ್ಯವನ್ನು ಕಲ್ಪಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಗಳು. ನಿಮ್ಮ ಮಕ್ಕಳು ಎಲ್ಲರೂ ಸೇರಿ ಪ್ರತಿದಿನಾಲು ಹೀಗೆ ಗೂಗಲ್ ಮೀಟ್ ಮೂಲಕ ಎಲ್ಲರೂ ಸೇರಿ ನಿಮ್ಮ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ತಂದೆ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ಆತ್ಮಿಕ ಜ್ಞಾನ ಪ್ರತಿಯೊಬ್ಬರು ಕಲಿಯುವಂತೆ ಸಹಾಯ ಮಾಡಿ. ಇವಾಗ ನಿಮ್ಮ ವಾಕ್ಯಗಳನ್ನ ಹೇಳುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿದಿನ ಹೀಗೆ ದೇವರ ವಾಕ್ಯವನ್ನು ನೀವು ಕಲ್ತ್ಕೊಳ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಹಾಡಿನ ಮೂಲಕ, ಪ್ರಾರ್ಥನೆ ಮೂಲಕ ದೇವರನ್ನ ನೀವೆಲ್ಲರೂ ಘನಪಡಿಸ್ತಾ ಇದ್ದೀರಾ. ದೇವರಿಗೆ ಸ್ತೋತ್ರವಾಗ್ಲಿ. ಪ್ರತಿನಿತ್ಯ ಹೀಗೆ ದೇವರ ಸಹವಾಸದಲ್ಲಿ, ಭಕ್ತಿಯಲ್ಲಿ ನಾವೆಲ್ಲರೂ ಹೀಗೆ ಕಾಲವನ್ನ ಕಳೆಯುವಂಥದ್ದು ಶ್ರೇಷ್ಠವಾದದ್ದು, ವಿಶೇಷವಾದದ್ದು. ಪ್ರಿಯರೇ, ಅಂತ ಒಳ್ಳೆ ಭಾಗ್ಯವನ್ನು ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಕೊಟ್ಟಂತ ಈ ಒಂದು ಭಾಗ್ಯವನ್ನು ಪ್ರತಿಯೊಬ್ಬರು ಸದ್ವಿನಿಯೋಗ ಮಾಡಿಕೊಳ್ಬೇಕು. ನಾನು ಹೇಳುವಂತ ಅಂಶದ ಹೆಸರು ಸಭೆಗೆ ದೇವರು ಕೊಡುವ ಎಚ್ಚರಿಕೆಗಳು. ಸಭೆಗೆ ದೇವರು ಕೊಡುವ ಎಚ್ಚರಿಕೆಗಳು. ಪ್ರಿಯರಾದ ದೇವರ ಮಕ್ಕಳಿರ, ಕಳೆದ ಒಂದು 3 ವಾರಗಳ ಕೆಳಗಡೆ ಭಕ್ತರಿಗೆ ದೇವರು ಕೊಡುವ ಎಚ್ಚರಿಕೆಗಳು ಅಂತ ಮಾತಾಡಿದ್ದೆ. ಇದು ಅದೇ ಭಾಗದಲ್ಲಿ ಒಂದು 2ನೇ ಭಾಗ ಅಂತಾನು ಅನ್ಕೋಬಹುದು. ಆದ್ರೆ ಸಭೆಗೆ ದೇವರು ಕೊಡುವ ಎಚ್ಚರಿಕೆಗಳಂತ ನೀವು ಬರೆದುಕೊಳ್ಳಿ. 2ನೇದಾಗಿ ಪರೀಕ್ಷೆಗಳು ಬರೆಯೋದಕ್ಕೆ ಸಿದ್ಧರಾಗಿರುವಂತ ಆತ್ಮೀಯರೆಲ್ಲರೂ ಪ್ರತಿ ಅಂಶಗಳನ್ನು ನೀವು ಕಲಿಬೇಕು. ಪ್ರತಿ ಅಂಶಗಳು ಯಾಕೆ ಕಲಿಬೇಕಂದ್ರೆ, ಈ ಸಮಾಜದಲ್ಲಿ ನಾವು ದೇವರ ಸೇವೆ ಮಾಡಬೇಕು, ಅನೇಕರನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕು ಎಂಬ ಆಲೋಚನೆ ಇದ್ದಾಗ, ಮನಸ್ಸು ಇದ್ದಾಗ ಖಂಡಿತವಾಗಿ ಕಲಿಬೇಕು. ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾದಂತ ವಿಷಯ, ಕ್ರೈಸ್ತ ಸಮಾಜದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಂಡು ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಓದಿ. ಓದಿನಿ. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಂಥವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದದರಿಂದ ಇದನ್ನು ಬರೆದಿದ್ದೇನೆ.
ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಶಾಂತದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿದು ತುಳಿಸಿ ಬಿಡುವನು. ನಮ್ಮ ಸಾಕು ಕರ್ತನಾದ ಸಾಕು ಸಾಕು. ಹ್ಮ್ ನೋಡಿ, 16ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಿಂದ 16ನೇ ವಚನದವರೆಗೆ ಓದ್ಕೊಂಡು ಬಂದ್ರೆ ಸಭೆಯಲ್ಲಿ ಇದ್ದಂತ ಭಕ್ತರನ್ನ ಕುರಿತು ಮಾತನಾಡುವಂಥದ್ದು. ಅದರಲ್ಲಿ ಫೊಯೇಬೆ ಎಂಬ ಒಬ್ಬ ಸೇವಕಳು ಕೂಡ ಇರ್ತಾಳೆ. ಫೊಯೇಬೆ ಎಂಬ ಸೇವಕಳನ್ನು ನೆನಪು ಮಾಡಿಕೊಳ್ಳುವಂಥದ್ದು. ಆಮೇಲೆ ಇನ್ನು ಕೆಲವರು ಸಭೆಯಲ್ಲಿ ಅನೇಕ ಒಂದು ಭಕ್ತರನ್ನು ನೆನಪು ಮಾಡಿಕೊಂಡು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಎಂದು ಅವರನ್ನು ಕುರಿತು ಮಾತನಾಡಿದ ಮೇಲೆ ಆ ಸಭೆಯಲ್ಲಿ ಇದ್ದಂತ ಭಕ್ತರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡುವಂಥದ್ದು. ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತಾರೆ. ಅಂದ್ರೆ ಇವರೆಲ್ಲರೂ ನೋಡಿ ಭಕ್ತರು, ಒಳ್ಳೆ ಒಂದು ದೇವರ ಸೇವೆಯಲ್ಲಿ, ದೇವರ ಸಹವಾಸದಲ್ಲಿ, ಅನ್ಯೋನ್ಯ ಸಹವಾಸದಲ್ಲಿ, ಕೆಲಸದಲ್ಲಿ ಇದ್ದಂಥವ್ರು. ಅವರಿಗೆ ಎಚ್ಚರಿಕೆ ಮಾತುಗಳು. ಏನ್ ಎಚ್ಚರಿಕೆ ಮಾತುಗಳು ಅಂತ ನೋಡುವಾಗ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಅಂತಾರೆ ಅಪೊಸ್ತಲನಾಗಿರುವಂತ ಪೌಲನು. ಅಂದ್ರೆ ವಿರುದ್ಧವಾದಂತ ಬೋಧನೆ ಮಾಡೋರು ಬಂದಿದ್ದಾರಾ ಅಂತ ನೋಡುವಾಗ 1ನೇ ಶತಮಾನದಲ್ಲಿ ವಿರುದ್ಧವಾಗಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂತ ಬೋಧನೆಗಳನ್ನ ಮಾಡೋರು ಬಂದಿದ್ದಾರೆ. ಈ ಕಾಲದಲ್ಲಿ ಅವರ ಸಂಖ್ಯೆ ಎಷ್ಟಿದೆಯಪ್ಪ ಅಂತ ನೋಡುವಾಗ ಬಹಳ ಇರುತ್ತೆ. ಅವರ ಸಂಖ್ಯೆ ಬಹಳ ಇರುತ್ತೆ. ಅವ್ರು ಹೇಗಿರ್ತಾರೆ, ಅವರ ಕ್ರಿಯೆಗಳು, ಅವರ ಮಾತುಗಳು ಹೇಗಿರುತ್ತೋ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಮಾತು. ಅಂತವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುವಂಥದ್ದು. ಅಂದ್ರೆ ಈ ಸಮಾಜದಲ್ಲಿ, ಕ್ರೈಸ್ತ ಸಮಾಜದಲ್ಲಿ ಅನೇಕ ಭಿನ್ನವಾದ ಬೋಧನೆಗಳು, ವಿವಾದಗಳನ್ನು ಹುಟ್ಟಿಸುವಂತ ಬೋಧನೆಗಳು, ದಾರಿ ತಪ್ಪಿಸುವಂತ ಬೋಧನೆಗಳು ಬಹಳ ತುಂಬಿಕೊಂಡಿವೆ ಪ್ರಪಂಚ ದೇಶದಲ್ಲಿ. ಓಕೆನಾ? ದೇವರ ಸಮಾಜವೆಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತ ಸಮಾಜದಲ್ಲಿ ಅನೇಕ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುವಾಗ ನಾವು ನೀವು ಏನ್ ಮಾಡ್ಬೇಕು? ಮೊದಲನೇದಾಗಿ ಕೇಳಬೇಕು. ಅವ್ರು ಮಾತಾಡುವಂಥದ್ದು ವಾಕ್ಯದ ಪ್ರಕಾರ, ಬೈಬಲ್ ಪ್ರಕಾರ ಗಮನ ಕೊಟ್ಟು, ಆಮೇಲೆ ವಾಕ್ಯಕ್ಕೆ ವಿರುದ್ಧವಾಗಿದೆಯಂತೇಳಿ ನಮ್ಮ ಮನಸ್ಸು, ಯಾಕಂದ್ರೆ ನಾವು ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಓದುವಾಗ, ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡುವಾಗ ಯಾವುದು ನಿಜ, ಯಾವುದು ಸುಳ್ಳು ಎನ್ನುವಂತ ವಿಷಯ ಗೊತ್ತಾಗತ್ತೆ. ಯಾಕಂದ್ರೆ ವಾಕ್ಯವನ್ನ ನಾವು ಧ್ಯಾನಿಸುವಾಗ, ಓದುವಾಗ ಖಂಡಿತವಾಗಿ ಪ್ರಾರ್ಥನೆ ಮಾಡಿದ್ರು ಕೂಡ ಇವ್ರಿಗೆ ಮಾಡಿರುವಂತ ಪ್ರಾರ್ಥನೆ ಸರಿಯಾದದ್ದು ಎಂದು, ಇವ್ರು ಮಾಡಿರುವಂತ ಪ್ರಾರ್ಥನೆ ತಪ್ಪು ಎಂದು ನಾವು ಇಲ್ಲಿ ಕೂಡ ಕಂಡುಹಿಡಿಬಹುದು. ವಾಕ್ಯದ ಪರಿಜ್ಞಾನ ಗೊತ್ತಾದಾಗ, ವಾಕ್ಯದ ಒಂದು ಪರಿಜ್ಞಾನ ನಮ್ಗಿದ್ದಾಗ ಖಂಡಿತವಾಗಿ ಪ್ರಾರ್ಥನೆಯಲ್ಲಿ, ಆರಾಧನೆಯಲ್ಲಿ, ಬೋಧನೆಯಲ್ಲಿ, ಮಾತನಾಡುವಂತ ವಿಧಾನದಲ್ಲಿ, ಪ್ರತಿಯೊಂದರಲ್ಲಿ
ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಾಕ್ಯಕ್ಕೆ ವಿರುದ್ಧವಾಗಿದೆಯಾ ಎನ್ನುವಂಥದ್ದು ನಾವು ಕಂಡುಹಿಡಿಬಹುದು ಪ್ರಿಯರೇ. ಅದ್ರ ಬಗ್ಗೆ ಏನು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪ್ರಾರ್ಥನೆ ವಾಕ್ಯದ ಪ್ರಕಾರ ಸರಿ ಮಾಡ್ತಾ ಇದ್ದಾರಾ, ತಪ್ಪು ಮಾಡ್ತಾ ಇದಾರೆ ಏನು ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇನ್ನು ವಾಕ್ಯದಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ. ಬೆಳಿಬೇಕು ವಾಕ್ಯದಲ್ಲಿ. ಓಕೆ, ವಾಕ್ಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ಬೆಳಿಬೇಕು ಪ್ರಿಯರೇ. ಹಾಗೆ ಬೆಳೆಯೋಣ. ಒಳ್ಳೇದು ಪ್ರಿಯರೇ. ಓಕೆ, ಇದ್ರಲ್ಲಿ ನೋಡಿ, ಅಂಥವರು ನಮ್ಮ ಕರ್ತನಾದ ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟಿಗಳ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಒಳ್ಳೆ ವಿಷಯದಲ್ಲಿ ಹೇಗಿರ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಒಳ್ಳೆ ವಿಷಯದಲ್ಲಿ, ತನದ ವಿಷಯದಲ್ಲಿ ಜಾಣರಾಗಿರ್ಬೇಕಂತೆ, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರಾಗಿರ್ಬೇಕು. ಕಳಂಕವಿಲ್ಲದವರು ಅಂದ್ರೆ ಲೋಕದ ಮಾಲಿನ್ಯ ಅಂದ್ರೆ ಲೋಕದಲ್ಲಿ ಅನೇಕ ಕೆಟ್ಟ ಗುಣಗಳು, ಕೆಟ್ಟ ಚಟಗಳಿದೆ. ಯಾವಾಗ ನಾವು ಯೇಸು ಕ್ರಿಸ್ತರನ್ನ ನಂಬಿ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀವೋ, ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಪ್ರಿಯರಾದ ದೇವರ ಮಕ್ಕಳಿರ, ನಮ್ಮ ನಂಬಿಕೆಯನ್ನ ಕಾಪಾಡಿಕೊಂಡು, ನಮ್ಮ ನೀತಿಯನ್ನು, ನಮ್ಮ ಭಕ್ತಿಯನ್ನ ಕಾಪಾಡಿಕೊಂಡು ಭಕ್ತರಾಗಿ, ಶ್ರೇಷ್ಠರಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು. ಪರಿಶುದ್ಧರಾಗಿ, ನೀತಿವಂತರಾಗಿ. ಯಾವಾಗ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ ಜೀವಿಸ್ತೀವೋ ಅವಾಗ ದೇವರಿಗೆ ಇಷ್ಟವಾಗ್ತೀವಿ ಪ್ರಿಯರೇ. ದೇವರಿಗೆ ಇಷ್ಟ ಆಗ್ಬೇಕಾದ್ರೆ ನಾವು, ನಮ್ಮನ್ನ ದೇವ್ರು ಮೆಚ್ಚಬೇಕಂದಾಗ ಖಂಡಿತವಾಗಿ ಈ ಲೋಕದ ಮಾಲಿನ್ಯವನ್ನ ಅಂಟಿಸಿಕೊಳ್ಳದೆ, ಲೋಕದ ಸಹವಾಸ ನಾವು ಮಾಡದೆ, ಲೋಕದಲ್ಲಿದ್ರೂ ಲೋಕದ ಸಹವಾಸವನ್ನ ನಾವು ಮಾಡದೆ ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ನಾವು ನಡ್ಕೊಂಡಾಗ ದೇವ್ರು ನಮ್ಮನ್ನ ಇಷ್ಟಪಡ್ತಾರೆ. ದೇವರು ನಮ್ಮನ್ನ ಇಷ್ಟಪಟ್ಟಾಗ ತನ್ನ ದೂತರನ್ನ ಕಾವಲಿಗಿಟ್ಟು ನಮ್ಮನ್ನ ಕಾಪಾಡ್ತಾರೆ. ದೇವರು ತನ್ನ ದೂತರನ್ನ ಕಾವಲಿಗಿಟ್ಟು ಕಾಪಾಡುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಲ್ವಾ, ಯೆಹೋವನ ಭಕ್ತರಿದ್ರೆ ಆ ಭಕ್ತರನ್ನ ಕಾಪಾಡೋದಕ್ಕೆ ತನ್ನ ದೂತರನ್ನ ಕಳಿಸ್ಕೊಡ್ತಾರಂತೆ. ಎರಡನೇದಾಗಿ ದೇವರು ಕೂಡ ಜೊತೆಯಾಗಿರ್ತಾರೆ. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಏನ್ರಿ, ಯೇಸು ಕ್ರಿಸ್ತರ ಜೊತೆಯಲ್ಲಿ ಇರ್ತಾರೆ, ಪವಿತ್ರಾತ್ಮನು ಇರ್ತಾರೆ, ತಂದೆಯಾದ ದೇವರು ಕೂಡ ಇರ್ತಾರೆ. ಮೂರು ಒಗ್ಗಟ್ಟಾಗಿದ್ದಾರೆ. ಖಂಡಿತವಾಗಿ ಯೇಸು ಪ್ರಭು ಕೂಡ ಆ ಮಾತು ಹೇಳ್ತಾರೆ, ಯಾವಾಗ್ಲೂ ನಿಮ್ಮ ಜೊತೆಯಲ್ಲಿ ನಾನು ಇರ್ತೀನಿ ಅಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡ್ತೀವಿ, 28ನೇ ಅಧ್ಯಾಯದಲ್ಲಿ ಕೊನೆ ವಚನದಲ್ಲಿ ನೋಡುವಾಗ, ನಾನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ. ಇನ್ನೊಂದು ಮಾತು ಯೋಹಾನ್ ಬರೆದ ಸುವಾರ್ತೆಯಲ್ಲಿ, ಪವಿತ್ರಾತ್ಮರು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತೇಳಿ. ಓಕೆ, ಅಂದ್ರೆ ನಾವು ಯಥಾರ್ಥವಾಗಿ ಭಕ್ತಿಯಿಂದ ನಡ್ಕೊಂಡಾಗ ನಮ್ಮ ಜೊತೆಯಲ್ಲಿ ದೇವರು ಇರುವಂಥದ್ದು. ಯಾವಾಗಿರ್ತಾರೆ? ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ, ಭಕ್ತರಾಗಿ ಇದ್ದಾಗ. ಈ ಲೋಕದಲ್ಲಿ ಕಷ್ಟ, ನಷ್ಟ, ಶೋಧನೆ, ಇಲ್ಲ ಅನಾರೋಗ್ಯದ ಪರಿಸ್ಥಿತಿಗಳು, ಇವೆಲ್ಲವೂ ಕೂಡ ಪ್ರತಿ ಮನುಷ್ಯರಿಗೆ ಬರುತ್ತೆ, ಹೋಗುತ್ತೆ ರೀ. ಎಲ್ಲರಿಗೂ ಬರುತ್ತೆ, ಹೋಗುತ್ತೆ. ಅದೇ ಪ್ರಕಾರ ದೇವರ ಭಕ್ತರು ಕೂಡ ಕೆಲವು ಶೋಧನೆಗಳು ಇರುತ್ತೆ, ಕೆಲವು ಪರೀಕ್ಷೆಗಳು ನಡೆಯುತ್ತೆ, ಅನಾರೋಗ್ಯದ ಪರಿಸ್ಥಿತಿಗಳು ಇವೆಲ್ಲ ಬರ್ತಾ ಇರುತ್ತೆ. ಬಂದಾಗ ಯಾವುದೇ ಕಾರಣಕ್ಕೂ ನಾವು ಭಯ ಪಡಕೂಡದು, ಸೋತೋಗ್ಬಾರ್ದು, ಹಿಂಜರಿಬಾರ್ದು. ಯಾವಾಗ್ಲೂ ದೃಢವಾಗಿರ್ಬೇಕು. ಭಕ್ತಿಯಿಂದ ನಾವೆಲ್ಲರೂ ನಡ್ಕೊಳ್ಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಭಕ್ತಿಯಿಂದ ನಡ್ಕೊಳ್ಬೇಕು. ಮತ್ತೊಂದು ಮಾತನ್ನು ನಾವು ಗಮನಿಸೋಣ. ಇದರಲ್ಲಿ 20ನೇ ವಚನ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ
ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ನಿಮ್ಮ ಕಾಲುಗಳ ಕೆಳಗೆ. ಅಂದ್ರೆ ನಾವು ಯಾವಾಗ ಭಕ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಜೀವಿಸ್ತೀವೋ, ಅದ್ರ ಜೊತೆಗೆ ದೇವರ ವಾಕ್ಯವನ್ನು ನಾವು ಕಲ್ತು ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀವೋ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸೇವೆ ಮಾಡ್ತೀವೋ ಪ್ರಿಯರೇ, ಅವಾಗ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ತುಳಿಸ್ತಾನಂತೆ ದೇವರು. ಶೀಘ್ರವಾಗಿ, ಬಹು ಶೀಘ್ರವಾಗಿ. ಅದು ನಡೀತಾ ಇದೆಯಾ ನಮ್ಮ ಜೀವನದಲ್ಲಿ ಅಂತೇಳಿ ಒಂದ್ಸಾರಿ ನಾವು ಗಮನಿಸ್ಬೇಕು. ಸೈತಾನ್ ನಮ್ಮ ಪಾದಗಳ ಕೆಳಗಡೆ ದೇವ್ರು ತುಳಿಸ್ತಾ ಇದ್ದಾನ? ತುಳಿಸುವಷ್ಟು ನಾವು ಭಕ್ತಿಯಿಂದ ನಡೀತಾ ಇದೀವ? ನಾವು ದೃಢವಾಗಿ ನಿಂತ್ಕೊಂಡಿದೀವ ದೇವರ ಸೇವೆಯಲ್ಲಿ, ದೇವರ ಭಕ್ತಿಯಲ್ಲಿ ಇದ್ದೀವ ಎಂದು ಒಂದ್ಸಾರಿ ನಮ್ಮನ್ನ ನಾವು ಪರಿಶೋಧನೆ ಮಾಡ್ಕೊಳ್ಬೇಕು ಪ್ರಿಯರೇ. ಮತ್ತೊಂದು ಮಾತನ್ನ ನೋಡಿ, ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ ದೇವ್ರು ಕೊಡುವಂತ ಒಂದು ವಚನಗಳು. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ 21ನೇ ವಚನವನ್ನು ಗಮನಿಸಿರಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನ 21ನೇ ವಚನ. ಎಲೈ ತಿಮೋತಿಯನೇ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆಯ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡು. ಕೆಲವರು ಆ ಸುಳ್ಳಾದ ಜ್ಞಾನವನ್ನು ಅವಲಂಬಿಸಿ ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾದರು. ಕೃಪೆಯು ನಿಮ್ಮೊಂದಿಗಿರಲಿ. ಸಾಕು. ತಿಮೋತಿಯನೇ, ಜ್ಞಾನ ಉಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿರು ಅಂತಾರೆ. ಅಪೊಸ್ತಲನಾಗಿರುವಂತ ಪೌಲನು ತಿಮೋತಿಯನಿಗೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ನೆನಪು ಮಾಡುವಂಥದ್ದು. ಇದು ನೀನು ಮಾತ್ರವಲ್ಲ, ನೀನು ಎಲ್ಲೆಲ್ಲಿ ಸುವಾರ್ತೆ ಹೋಗ್ತೀಯೋ, ಎಲ್ಲಿ ಕೆಲಸ ಮಾಡ್ತೀಯೋ ಸುವಾರ್ತೆಗೋಸ್ಕರ, ಅಲ್ಲೆಲ್ಲ ಕೂಡ ಇದನ್ನ ಪ್ರತಿ ಸ್ಥಳಗಳಲ್ಲಿ ಕೂಡ ಇಂಥ ಮಾತುಗಳನ್ನ ನೀನು ಎಚ್ಚರಿಸಬೇಕು ಅಂತ. ಏನದು ಅಂತ ನೋಡುವಾಗ, ಜ್ಞಾನೋಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ, ಇದು ಜ್ಞಾನವಾದಂತ ಮಾತುಗಳು, ಇದು ಶ್ರೇಷ್ಠ ಮಾತುಗಳು ಅಂತೇಳಿ ಆಗಿನ ಕಾಲದಲ್ಲಿ ಸುಳ್ಳು ಮಾತುಗಳನ್ನ ಮಾತನಾಡೋರಿದ್ದಾರಂತೆ. ಸುಳ್ಳು ಮಾತುಗಳು ಅಂದ್ರೆ ಸುಳ್ಳು ಬೋಧನೆ. ನೋಡಿ, ಈಗಿನ ಕಾಲದಲ್ಲಿ ಸುಮಾರು ಸಾವಿರಾನುಗಟ್ಲೆ ಸೇವೆ ನಡೀತಾ ಇದ್ದಾರೆ. ಸಾವಿರಾನುಗಟ್ಲೆ ಡಿನಾಮಿನೇಷನ್ಗಳಿವೆ, ಅನೇಕ ಬೋಧನೆಗಳಿದೆ. ಇವೆಲ್ಲಾ ಬೋಧನೆಯಲ್ಲಿ ನಾವು ಸತ್ಯವಾದ ಬೋಧನೆಯಲ್ಲಿ ಇದ್ದೀವ ಅಥವಾ ಭಿನ್ನವಾದ ಬೋಧನೆಯಲ್ಲಿ ಇದ್ದೀವ ಅಂತೇಳಿ ನಾವು ಗ್ರಹಿಸ್ಕೊಳ್ಬೇಕಂತ ಹೇಳ್ತಾರೆ. ಗ್ರಹಿಸ್ಬೇಕಾದ್ರೆ ಬೈಬಲ್ ಜ್ಞಾನ, ದೇವರ ಜ್ಞಾನ ಇದೆಯಲ್ಲ, ನಾವು ಪರಿಶೋಧನೆ ಮಾಡಬೇಕು. ಪ್ರತಿಯೊಬ್ಬರು ಪರಿಶೋಧನೆ ಮಾಡಬೇಕು, ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅರ್ಥ ಮಾಡಿಕೊಂಡು ಜೀವಿಸ್ಬೇಕು. ತಿಮೋತಿಯನ ಜ್ಞಾನ ಉಪದೇಶವೆಂದು ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗಳಿಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿರು. ಅಂದ್ರೆ ಪ್ರಾಪಂಚಿಕವಾದಂತ ಬೋಧನೆ. ಪ್ರಾಪಂಚಿಕವಾದಂತ ಬೋಧನೆ ಅಂದಾಗ ಇದರಲ್ಲಿ ಆತ್ಮಿಕವಾದಂತ ಜ್ಞಾನ ಇರಲ್ಲ. ಯಾಕಂದ್ರೆ ಇದು ಜ್ಞಾನ ಲೋಕದಲ್ಲಿ ಅನೇಕ ಮಂದಿ ಬೋಧಕರು ಬಂದಿದ್ದಾರೆ. ಮರ್ಮ ಬೋಧಕರು ಅಂತನೂ ಹೇಳ್ತಾ ಇದ್ದಾರೆ. ನಾವು ಗೂಢಾಂಶವನ್ನ ತಿಳಿಸ್ತಾ ಇದೀವಿ ಅಂತನೂ ಮಾತಾಡೋರು ಇದ್ದಾರೆ. ಇವರೆಲ್ಲ ಮಾತನಾಡುವಂಥದ್ದು ಏನಾಗಿದೆ ಅಂತ ನೋಡುವಾಗ ಪ್ರಾಪಂಚಿಕವಾದಂತ ಬೋಧನೆಯಂತೆ. ಅಂದ್ರೆ ತಮ್ಮ ಮನಸ್ಸಿನಲ್ಲಿ ಏನೇನು ಕಲ್ಪಿಸಿಕೊಂಡಿದ್ದಾರೋ, ಕಲ್ಪಿಸಿಕೊಂಡಂತ ಒಂದು ಉಪದೇಶವನ್ನ ತಮ್ಮ ಹೃದಯದಲ್ಲಿ ಏನ್ ಕಲ್ಪಿಸಿಕೊಂಡಿದ್ದಾರೋ ಅದನ್ನ ಈ ಸಮಾಜದಲ್ಲಿ ಬೋಧನೆ ಮಾಡುವಂಥದ್ದು. ಎರಡನೇದಾಗಿ ವಿವಾದಗಳು ಹುಟ್ಟಿಸುವಂಥದ್ದು. ವಿವಾದಗಳು. ಪ್ರಿಯರ ದೇವ್ರ ಮಕ್ಕಳಿರ, ವಿವಾದಗಳು ಯಾವಾಗ ಹುಟ್ಟುತ್ತೆ?
ಯಾವುದಾದ್ರೂ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಉತ್ತರ ಇಲ್ಲದೆ ಇದ್ದಾಗ ವಿವಾದ ಹುಟ್ಟುತ್ತೆ. ಇವಾಗ ಕೆಲವು ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳಿಗೆ ಬೋಧಕರು ಏನ್ ಮಾಡ್ಬೇಕು? ವಾಕ್ಯದ ಮೂಲಕ ಉತ್ತರಿಸಬೇಕು. ವಾಕ್ಯದ ಮೂಲಕ ವಿವರಿಸಬೇಕು. ಯಾವುದೇ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಯನ್ನ ವಿವರಿಸದೆ ಅದಕ್ಕೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳಿದಾಗ ಏನಾಗತ್ತಪ್ಪ ಅಂತ ನೋಡುವಾಗ ಅಲ್ಲಿ ವಿವಾದ ಉಂಟಾಗುತ್ತೆ. ಈ ಕಾಲದಲ್ಲಿ ಕೆಲವರು ಏನ್ರಿ ಕೆಲವು ಫೋನ್ ನಂಬರ್ಗಳನ್ನ ತೆಗೆದುಕೊಂಡು ನಿಮ್ಗೆ ಯೇಸು ಕ್ರಿಸ್ತನ ಹೆಸರು ಗೊತ್ತಿದೆಯಾ ಅಂತ ಕೇಳುವಂಥದ್ದು. ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಕಲೆಕ್ಟ್ ಮಾಡಿಕೊಂಡು ಬೇರೆ ಯಾರ್ದಲ್ಲ, ಕ್ರೈಸ್ತರ ನಂಬರ್ಗಳೇ, ಮತ್ತೆ ಅನ್ಯರ ನಂಬರ್ಗಳಲ್ಲ. ಅನ್ಯರ ನಂಬರ್ಗಳಲ್ಲ ಪ್ರಿಯರೇ, ಕ್ರೈಸ್ತರ ನಂಬರ್ಗಳನ್ನ, ಫೋನ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೊಂದು ಇವ್ರಿಗೊಂದು ದಿನಾಲು ಒಂದು 4 ಮಂದಿಗೋ 10 ಮಂದಿಗೆ ಫೋನ್ ಮಾಡ್ತಾ ಇರ್ತಾರೆ. ಅವ್ರು ಮಾಡೋದೇನಪ್ಪಾ ಅಂದ್ರೆ, ನಿಮ್ಗೆ ಯೇಸು ಕ್ರಿಸ್ತರ ಹೆಸರು ಗೊತ್ತಿದೆಯಾ ಅಂತ. ಇನ್ನೊಂದು ಹೆಸರು ಅಂದ್ರೆ ಬೈಬಲಲ್ಲಿ ಮತ್ತೊಂದು ಹೆಸರಿದೆ, ಅದ್ ನಿಮ್ಗೆ ಗೊತ್ತಿದೆಯಾ ಅಂತೇಳಿ ಈ ರೀತಿ ಪ್ರಶ್ನೆ ಹಾಕಿ, ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲ ರೀ ಅಂದಾಗ ಇದ್ರಲ್ಲಿ ಇದೆಯಲ್ಲ ಯೇಸು ಕ್ರಿಸ್ತರು ಅಂತ ಇದೆಯಲ್ಲ, ಅದಲ್ಲ ರೀ ಇನ್ನೊಂದಿದೆ ರೀ ಅಂತ ಹೇಳಿದಾಗ ಅವಾಗ ಇವ್ರೇನಂತಾರೆ, ನಮ್ಗೆ ಗೊತ್ತಿಲ್ಲ. ತಿಳಿಸಿ ಬ್ರದರ್ ಅಂದಾಗ ಇವ್ರಂತಾರೆ ಗೊತ್ತಾ, ಸಭೆಗೆ ಬರ್ಬೇಕು ಅಂತಾರೆ. ಕೇರಳಕ್ಕೆ ಬರ್ಬೇಕು ಅಂತಾರೆ. ಕೇರಳದಲ್ಲಿ ಒಂದು ಸಭೆ ಇದೆ, ಅಲ್ಲಿಗೆ ಬರ್ಬೇಕು. ಇಲ್ಲಾಂದ್ರೆ ಕರ್ನಾಟಕದಲ್ಲಿ ಇಂಥ ಕಡೆ ಒಂದು ಸ್ಥಳವನ್ನ ಏರ್ಪಾಟ್ ಮಾಡ್ತಾರೆ, ಸಭೆಯನ್ನ ಏರ್ಪಾಟ್ ಮಾಡಿ ಅಲ್ಲಿಗೆ ಬರ್ಬೇಕು ಅಂತೇಳಿ ಈ ರೀತಿ ಫೋನ್ಗಳನ್ನು ಮಾಡಿ ಕರೆಸಿಕೊಂಡು ದಾರಿ ತಪ್ಪಿಸುವಂತ ಬೋಧಕರು. ಏನಪ್ಪಾ ಅಂದ್ರೆ ಒಂದು ರೀತಿಯಲ್ಲಿ ಹೃದಯದಲ್ಲಿ ವಿವಾದಗಳು ಉಂಟು ಮಾಡುವಂತ ರೀತಿಯಲ್ಲಿ ಏನ್ರಿ, ಈ ಸತ್ಯವೇದ ಗ್ರಂಥ ಇದೆಯಲ್ಲ, ಈ ಸತ್ಯವೇದ ಗ್ರಂಥವನ್ನ ಅದ್ಭುತವಾಗಿ ದೇವರು ಬರೆಸಿದ್ದಾರೆ. ಎರಡನೇದಾಗಿ ಎಲ್ಲಾ ಭಾಷೆಗಳಲ್ಲಿ ಅನುವಾದ ಮಾಡಿಸಿದ್ದಾರೆ, ಎಲ್ಲಾ ಭಾಷೆಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿದ್ದಂತ ಜ್ಞಾನವನ್ನು ಬಿಟ್ಟು ಮತ್ತೆ ಏನೋ ಇದೆ, ಎಲ್ಲೋ ಇದೆ ಅಂತೇಳಿ ಕರೆದುಕೊಂಡು ಹೋಗಿ ದಾರಿ ತಪ್ಪಿಸುವಂತ ಬೋಧನೆಗಳನ್ನ ಮಾಡೋರಿದ್ದಾರೆ. ನಾನೇ ಯೇಸು ಕ್ರಿಸ್ತ ನಂಬೋರಿದ್ದಾರೆ, ನಾನೇ ಇಮಾನುವೇಲನು ಅಂತ ಹೇಳೋರಿದ್ದಾರೆ, ನಮ್ದು ಸಭೆ ನಿಜವಾದ ಸಭೆ ಅಂತ ಹೇಳ್ತಾರೆ, ನಮ್ದೇ ನಿಜವಾದ ಸಭೆ ಅಂತ. ಏನ್ರಿ, ಪರಿಶುದ್ಧ ಗ್ರಂಥದಲ್ಲಿ ಇದೆಯಲ್ಲ, ಪರಿಶುದ್ಧ ಗ್ರಂಥದಲ್ಲಿ ಯೇಸು ಕ್ರಿಸ್ತರ ಸಭೆ, ಯೇಸು ಕ್ರಿಸ್ತರ ಸಭೆನೇ ದೇವರ ಸಭೆ. ಯೇಸು ಕ್ರಿಸ್ತರ ಸಭೆ ಹೆಸರಿದೆಯಲ್ಲ, ಯೇಸು ಕ್ರಿಸ್ತನ ಸಭೆ, ದೇವರ ಸಭೆ, ಜೀವ ಸ್ವರೂಪನಾದ ದೇವರ ಸಭೆ. ಇದು ದೇವರ ಮೂಲಕ ಉಂಟಾದಂತ ಸಭೆ. ಸಭೆ ಅಂದ್ರೆ ಮತ್ತೆ ಏನೋ ಅಂದ್ಕೊಳ್ಬೇಡಿ, ಅಂದ್ರೆ 4 ಗೋಡೆಗಳಿಂದ ಕಟ್ಟಿರುವಂತ ಬಿಲ್ಡಿಂಗು, ಭವನ ಇದಲ್ಲ. ದೇವರ ಮಕ್ಕಳೇ ದೇವರ ಸಭೆ. ಅಂದ್ರೆ ಯಾರು ದೇವರನ್ನ ತಿಳಿದುಕೊಂಡು ಮನಸಾಂತರ ಹೊಂದಿ ಯಾರು ದೀಕ್ಷೆ ಸ್ಥಾನ ಪಡ್ಕೊಳ್ತಾರೋ ಅವರು ದೇವರ ಸಭೆ ಪ್ರಿಯರೇ. ಮತ್ತೆ ಪ್ರತ್ಯೇಕವಾಗಿ ಎಲ್ಲೋ ಒಂದು ಊರಲ್ಲಿದೆ, ಇಲ್ಲಾಂದ್ರೆ ಒಂದು ಬೆಟ್ಟದಲ್ಲಿದೆ, ಇಲ್ಲಾಂದ್ರೆ ಒಂದು ದೇಶದಲ್ಲಿದೆ ಅನ್ನುವಂಥದ್ದು ಅಲ್ಲ. ಈ ದೇವರ ಸಭೆ ಅನ್ನುವಂಥದ್ದು ಇದೆಯಲ್ಲ, ಟೋಟಲ್ ಪ್ರಪಂಚದಲ್ಲಿ ಹರಡಿಕೊಂಡಿದೆ, ಎಲ್ಲ ಕಡೆ ಇರುತ್ತೆ. ಅಂದ್ರೆ ಎಲ್ಲಿ ಭಕ್ತರಿದ್ದಾರೋ ಅದೇ ದೇವರ ಸಭೆ. 2-3 ಎಲ್ಲಿ ಇರ್ತಾರೋ ಅದು ದೇವರ ಸಭೆ. ಅದು 100 ಮಂದಿ 1000 ಮಂದಿ ಇದ್ರೇನೆ ದೇವರ ಸಭೆ ಅಂತ ಅಂದ್ಕೊಳ್ಬೇಡಿ. ಎಲ್ಲಿ 2-3 ಇರ್ತಾರೋ ಅಲ್ಲಿ ಅದು ದೇವರ ಸಭೆ ಪ್ರಿಯರಾದ ದೇವರ ಮಕ್ಕಳಿರ. 2 ಇರ್ಬೋದು, 3 ಇರ್ಬೋದು, 4 ಮಂದಿ ಇರ್ಬೋದು, 10 ಮಂದಿ ಇರ್ಬೋದು. ಮನೇಲಿ 2 ಇದ್ರು ಕೂಡ ಅದು ಕೂಡ ದೇವರ ಸಭೆನೆ. ಮನೇಲಿ ಒಂದು 4 ಮಂದಿ ಅಂದ್ರೆ ಕೆಲವು ಪ್ರಾಂತಗಳಲ್ಲಿ ನೋಡುವಾಗ, ಕೆಲವು ಪ್ರಾಂತಗಳಲ್ಲಿ ನಿಜವಾದ ಸಭೆ ಇರಲ್ಲ ರೀ. ಮತ್ತೆ ಲೋಕಕ್ಕೆ ಸಂಬಂಧಪಟ್ಟಂತ ಒಂದು ಲೋಕದ ರೀತಿಯಲ್ಲಿ ಸಭೆಗಳು, ಅಂದ್ರೆ ವಾಕ್ಯಕ್ಕೆ ವಿರುದ್ಧವಾದಂತ ಸಭೆಗಳಿರುತ್ತೆ. ಅಂತ ವಿಷಯದಲ್ಲಿ ನೀವು ಜಾಗೃತಿಯಿಂದ ಇರ್ಬೇಕಾಗತ್ತೆ ಅಂತ. ಏನ್ರಿ, ಭೌತಿಕವಾಗಿ ಉಪಯೋಗವಾಗುತ್ತೆ ವಿನಃ ಪರಲೋಕಕ್ಕೆ ಹೋಗೋದಕ್ಕೆ ಉಪಯೋಗ ಆಗಲ್ಲ. ಅಂತ ವಿಷಯದಲ್ಲಿ ತುಂಬಾ ಜಾಗೃತಿಯಿಂದ ಭಕ್ತಿಯಿಂದ ಇರ್ಬೇಕಾಗತ್ತೆ. ಅಂತ ವಿಷಯದಲ್ಲಿ ನೀವು ನೋಡ್ಕೊಳ್ಳಿ ಪ್ರಿಯರ ದೇವ್ರ ಮಕ್ಕಳಿಗೆ. ಇಲ್ಲಿ ಹೇಳುವಂತ ಮಾತು ಜಾಗ್ರತೆ. ಸುಳ್ಳಾಗಿ ಹೇಳಿಕೊಳ್ಳುವ ಬೋಧನೆಗೆ ಸಂಬಂಧಪಟ್ಟ ಪ್ರಾಪಂಚಿಕವಾದ ಆ ಹರಟೆ ಮಾತುಗಳಿಗೂ ವಿವಾದಗಳಿಗೂ ನೀನು ದೂರವಾಗಿದ್ದು ನಿನ್ನ ವಶಕ್ಕೆ ಕೊಟ್ಟಿರುವುದನ್ನೇ ಕಾಪಾಡಿಕೋ. ನಿನ್ನ ವಶಕ್ಕೆ ಏನ್ ಕೊಡಲ್ಪಟ್ಟಿದೆ? ಸುವಾರ್ತೆ ಕೆಲಸ, ಸೇವೆ ಕೆಲಸ ಕೊಡಲ್ಪಟ್ಟಿದೆಯಲ್ಲ, ಅದನ್ನ ನೀನು ಕಾಪಾಡಿಕೋ ಅಂತೇಳಿ ತಿಮೋತಿಗೆ ಪೌಲನ್ ಹೇಳುವಂತ ಮಾತು.
ಆ ಮಾತುಗಳನ್ನ ಇವತ್ತು ನಾವು ಓದ್ತಾ ಇದೀವಿ ಅಂದ್ರೆ ದೇವರು ನಮಗೆ ಎಚ್ಚರಿಸುವಂತ ಮಾತುಗಳು. ಯಾಕಂದ್ರೆ ಈ ಸಮಾಜದಲ್ಲಿ ಅನೇಕ ಭಿನ್ನವಾದಂತ ಬೋಧನೆಗಳಿದೆ. ನಮ್ಮ ಮನಸ್ಸುಗಳನ್ನ ಕೆಡಿಸುವಂತ ಬೋಧನೆಗಳು ನಡೀತಾ ಇದೆ. ವಿವಾದಗಳನ್ನ ಉಂಟು ಮಾಡುವಂತ ಬೋಧನೆಗಳು ಕೂಡ ನಡೀತಾ ಇದೆ. ಆಗಿದ್ದಾಗ ನೀವು ಜಾಗೃತಿಯಿಂದ ಇರಬೇಕು. ಒಂದು ವೇಳೆ ಏನಾದ್ರೂ ಪ್ರಶ್ನೆಗಳಿದ್ರೆ ನಮ್ದು ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ. ಓಕೆ, ನಾವು ಬಿಡುವಿದ್ದಾಗ ಖಂಡಿತವಾಗಿ ಉತ್ತರ ಕೊಟ್ಟೇ ಕೊಡ್ತೀವಿ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಪ್ರತಿ ಮಂಗಳವಾರ ಕೂಡ ಬೆಳಗು ಬೆಳಗಿಸು ಆತ್ಮಗಳನ್ನ ರಕ್ಷಿಸು ಎಂಬುವಂತ ಕಾರ್ಯಕ್ರಮದಲ್ಲಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂಥದ್ದು ನಡೀತಾ ಇದೆ. ಮತ್ತೇನು ಕಥೆಗಳು ಹೇಳ್ತಾ ಇಲ್ಲ. ವಾಕ್ಯದಲ್ಲಿ ಏನಿರುತ್ತೋ ಅದನ್ನ ತೋರಿಸಿ ನಾವು ವಿವರಣೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಗೊತ್ತಾಗ್ಬೇಕು. ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು. ಉತ್ತರ ಸಿಕ್ಕಾಗ ನಾವು ಮುಂದೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೃದಯದಲ್ಲಿ ಗೊಂದಲ ಇರ್ಕೂಡ್ದು. ಹೃದಯದಲ್ಲಿ ವಿಭೇದಗಳು ಇರ್ಕೂಡ್ದು. ಅದನ್ನ ಕ್ಲಿಯರ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಪ್ರಿಯರೇ. ಅದನ್ನ ಕ್ಲಿಯರ್ ಮಾಡ್ಕೊಂಡು ಓಕೆ. ದೇವರು ಎಚ್ಚರಿಕೆ ಕೊಡುವಂತ ಮಾತುಗಳು, ದೇವರು ಕೊಡುವಂತ ಎಚ್ಚರಿಕೆಗಳು ಗಮನಿಸ್ಬೇಕು. ಅಂದ್ರೆ ಸಭೆಯಲ್ಲಿದ್ದಂತ ನಾವೆಲ್ಲರೂ ಹೇಗೆ ಬದುಕಬೇಕು, ಹೇಗೆ ಜೀವಿಸ್ಬೇಕು, ಯಾವ ರೀತಿ ನಡ್ಕೊಳ್ಬೇಕು, ಸಮಾಜದಲ್ಲಿ ಹೀಗೆ ಇರುತ್ತೆ. ನಯದ ನುಡಿಗಳಿಂದ, ಹೊಗಳಿಕೆಯ ಮಾತುಗಳಿಂದ ಚಿತ್ರ ವಿಚಿತ್ರವಾದಂತ ಒಂದು ಬೋಧನೆಗಳು ನಡೀತಾ ಇದೆ. ಆದ್ದರಿಂದ ನೀವು ತುಂಬಾ ಜಾಗೃತಿಯಿಂದ ಇರ್ಬೇಕು. ಬೋಧನೆ ವಿಷಯದಲ್ಲಿ ಜಾಗೃತಿ ಇರಬೇಕು. ಪ್ರಾರ್ಥನೆ ವಿಷಯದಲ್ಲಿ, ಆರಾಧನೆ ವಿಷಯದಲ್ಲಿ, ಓಕೆ, ದೇವರ ಸೇವೆಯನ್ನು ಮಾಡುವಂತ ವಿಷಯದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಜೀವಿತದಲ್ಲಿ ಅಂತಂದ್ರೆ ನಾವು ಹೇಗೆ ನಡ್ಕೊಳ್ತಾ ಇದೀವಿ ಅದರ ವಿಷಯದಲ್ಲಿ, ನಾವು ಹೇಗೆ ಈ ಲೋಕದಲ್ಲಿ ಬದುಕ್ತಾ ಇದೀವಿ, ಹೇಗೆ ಜೀವಿಸ್ತಾ ಇದ್ದೀವಿ, ಇದರ ವಿಷಯದಲ್ಲಿ ಕೂಡ ಜಾಗೃತಿಯಿಂದ ಇರಬೇಕು ಅಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನವನ್ನ ನೋಡಿ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 16ನೇ ವಚನವನ್ನು ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಒಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರ್ರಿ. ಸಾಕು ಓದು. ಸಾಕು. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ ಅಂತಾರೆ. ಅಂದ್ರೆ ತೋಳಗಳ ನಡುವೆ ನಿಮ್ಮನ್ನ ಕಳಿಸಿಕೊಡ್ತಿದ್ದೀನಿ ಅಂತಾರೆ. ಅಪೋಸ್ತಲರನ್ನ ಕಳಿಸ್ಕೊಟ್ಟಿದ್ದು ಅದೇ ಪ್ರಕಾರ ನಾವು ಕೂಡ ಇಲ್ಲಿ ತೋಳಗಳ ಮಧ್ಯದಲ್ಲಿ ಇರುವಂತದ್ದು. ಅಂದ್ರೆ ಭಕ್ತರು ಯಾರಿಗೆ ಹೋಲಿಸ್ತಾರಪ್ಪ ಅಂತ ನೋಡುವಾಗ, ಭಕ್ತರನ್ನು ಕುರಿಗಳಿಗೆ ಹೋಲಿಸ್ತಾನೆ ದೇವರು. ಭಕ್ತರನ್ನು ಯಾರಿಗೆ ಹೋಲಿಸ್ತಾರೆ ಹೇಳಿ? ಕುರಿಗಳಿಗೆ. ಇವಾಗ ಲೋಕದಲ್ಲಿ ಕೆಲವರು ಇರ್ತಾರೆ. ಹೇಗಿರ್ತಾರೆ ಲೋಕದಲ್ಲಿ? ಈ ಲೋಕದ ಒಂದು ಜನರ ಮಧ್ಯದಲ್ಲಿ ಕೆಲವರು ಹೇಗಿರ್ತಾರಪ್ಪ ಅಂತ ನೋಡುವಾಗ, ತೋಳಗಳು ಅಂತ ಹೇಳ್ತಾರೆ ದೇವರು. ಅವರ ಮಧ್ಯದಲ್ಲಿ ನಿಮ್ಮನ್ನ ಕಳಿಸ್ತಾ ಇದ್ದೀನಿ. ನೀವು ಕುರಿಗಳು ಅಂದ್ರೆ ನನ್ನ ಭಕ್ತರಾಗಿರುವಂತ ನೀವು ಹೇಗಿರ್ಬೇಕು? ಕುರಿಗಳ ಹಾಗಿರ್ಬೇಕಂತಂದ್ರೆ ಕುರಿಗಳು ಯಾವ ರೀತಿ ಅವಿರ್ತವೆ ಪ್ರಿಯರೇ? ಕುರಿಗಳು, ಮೇಕೆಗಳು, ಮತ್ತೆ ಇದರಲ್ಲಿ 2 ಗುಂಪಿರುತ್ತೆ. ಕುರಿಗಳು ಬೇರೆ, ಮೇಕೆಗಳು ಬೇರೆ. ಓಕೆ, ಮೇಕೆಗಳೇನ್ ಮಾಡ್ತಾವಪ್ಪ ಅಂತ ನೋಡುವಾಗ ಏನ್ರಿ, ಕುರುಬರ ಹಿಂದೆ ನೇರವಾಗಿ ಹೋಗಲ್ಲ ಅವು. ಕುರಿಗಳು ಮಾತ್ರ ಕುರುಬರ ಹಿಂದೆ ಹೋಗ್ತಾ ಇರ್ತವೆ. ಈ ಕಡೆ ಆ ಕಡೆ ಎಲ್ಲೂ ಹೋಗಲ್ಲ. ಕುರುಬರು ಅಂದ್ರೆ ಕುರಿ ಕಾಯುವಂತ ಕುರುಬರು ಇರ್ತಾರಲ್ಲ, ಆ ಕುರುಬನ ಹಿಂದೆ ಹೋಗ್ತಾ ಇರ್ತವೆ. ಮೇಕೆಗಳು ಮಾತ್ರ ಈ ಕಡೆ ಆ ಕಡೆ ದಾಟ್ತಾ ಇರ್ತವೆ. ಅದು ಹುಲ್ಲು ಅದು ಇದು ತಿಂತಾ ಇರ್ತವೆ. ಅದನ್ನ ಏನಪ್ಪಾ ಚಿತ್ರ ಏನೇನ್ ಸಿಗ್ತಾವ ಎಲ್ಲ ತಿಂತಾ ಇರ್ತವೆ. ಕುರಿಗಳಾಗಲ್ಲ. ಕುರುಬನಿಗೆ ಒಳಪಟ್ಟು ಕುರುಬನು ತೋರಿಸುವಂತ ದಾರಿಯಲ್ಲಿ ಹೋಗ್ತಾ ಇರ್ತವೆ. ಈ 2 ಗುಂಪಿನಲ್ಲಿ ದೇವರ ಗುಂಪು ಯಾವ್ದಪ್ಪ ಅಂತ ನೋಡುವಾಗ ಕುರಿಗಳ ಗುಂಪು. ಯಾವ ಗುಂಪು? ಕುರಿಗಳ ಗುಂಪು. ಈ ಕುರಿಗಳೇನಪ್ಪ ಅಂದ್ರೆ ಕುರುಬನಿಗೆ ಒಳಪಡುವಂಥದ್ದು.
ನಮ್ಮ ನಿಜವಾದ ಕುರುಬನು ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರ ಮಾತಿಗೆ ಒಳಪಟ್ಟಂತವರು ನಿಜವಾದ ಕುರಿಗಳು. ಈ ಕುರಿಗಳನ್ನ ಎಲ್ಲಿಗೆ ಕಳಿಸ್ಕೊಡ್ತಾ ಇದ್ದಾನಪ್ಪ ಅಂತ ನೋಡುವಾಗ ತೋಳಗಳ ನಡುವೆ ನಿಮ್ಮನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ನಿಮ್ಮನ್ನ ತೋಳಗಳ ನಡುವೆ ಕಳಿಸ್ತಾ ಇದ್ದೀನಿ. ಮತ್ತೆ ಹೇಗಿರ್ಬೇಕು ನೀವು? ಹೇಗಿರ್ಬೇಕು? ಸರ್ಪಗಳಂತೆ ಜಾಣರಾಗಿರ್ಬೇಕು. ಹೇಗಿರ್ಬೇಕಂತೆ ಪ್ರಿಯರೇ? ಸರ್ಪಗಳಂತೆ ಜಾಣರಾಗಿರ್ಬೇಕು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕು ಅಂತ ಹೇಳ್ತಾರೆ. ಪಾರಿವಾಳಗಳಂತೆ ನಿಷ್ಕಪಟಿಗಳು. ಪಾರಿವಾಳಗಳಂತೆ ಅಂದಾಗ ಏನ್ರಿ, ಈ ಸರ್ಪಗಳಂತೆ ಜಾಣರು ಅಂದಾಗ ಪ್ರಿಯರಾದ ದೇವರ ಮಕ್ಕಳಿರ, ಈ ಸರ್ಪಗಳು ತುಂಬಾ ಜಾಣತನದಿಂದ ಅವು ನಡ್ಕೊಳ್ತವೆ. ಎರಡನೇದಾಗಿ ಪಾರಿವಾಳಗಳನ್ನು ಕುರಿತು ಕೂಡ ಹೇಳುವಂಥದ್ದು. ಪಾರಿವಾಳಗಳನ್ನ ಏನು? ಪಾರಿವಾಳಗಳಂತೆ ನಿಷ್ಕಪಟಿಗಳು ಅಂತ. ಅಂದ್ರೆ ಪಾರಿವಾಳಗಳನ್ನು ಕುರಿತು ನಾವು ವಿಚಾರ ಮಾಡುವಾಗ, ಆಲೋಚನೆ ಮಾಡುವಾಗ ಪ್ರಿಯರೇ, ಏನ್ರಿ, ಇವಾಗ ಪವಿತ್ರಾತ್ಮನಿಗೆ ತೋರಿಸ್ತಾರಲ್ಲ, ಏನ್ ತೋರಿಸ್ತಾರೆ ಹೇಳಿ? ಪವಿತ್ರಾತ್ಮನಿಗೆ ಸೂಚನೆಯಾಗಿ ಪಾರಿವಾಳವನ್ನು ತೋರಿಸುವಂಥದ್ದು. ಅಂದ್ರೆ ಈ ಪಾರಿವಾಳವನ್ನ ಒಂದು ಸೂಚನೆಗೆ ಯಾವುದಕ್ಕೆ ಹೋಲಿಸ್ತಾರಪ್ಪ ಅಂತ ನೋಡುವಾಗ ತೋರಿಸುವಂಥದ್ದು ಪವಿತ್ರಾತ್ಮನಿಗೆ. ಪವಿತ್ರ ಆತ್ಮನ ಹಾಗೆ ಪಾರಿವಾಳದ ಹಾಗೆ ಪವಿತ್ರಾತ್ಮನ ಇಳಿದು ಬಂದನು ಅಂತ. ಅನೇಕ ಪಕ್ಷಿಗಳಿರುತ್ತಲ್ಲ, ಅನೇಕ ಪಕ್ಷಿಗಳು ಇದ್ದಾಗ್ಲೂ ಕೂಡ ಪಾರಿವಾಳಕ್ಕೆ ಯಾಕೆ ಹೋಲಿಸ್ತಾರೆ? ಅದು ಒಂದು ಪರಿಶುದ್ಧತೆಯಲ್ಲಿ ಒಳ್ಳೆ ಒಂದು ಪಕ್ಷಿ ಪ್ರಿಯರೇ. ಅದರಲ್ಲಿ ಕಪಟ ಆಗಿರ್ಬೋದು, ಇನ್ನೊಂದು ವೇಷಧಾರಣೆ ಈ ತರ ಕಾಣಲ್ಲ ಅದರಲ್ಲಿ. ಎರಡನೇದಾಗಿ ಈ ಒಂದು ಪಾರಿವಾಳದಲ್ಲಿ ಇರುವಂತ ಗುಣ ಏನಪ್ಪಾ ಅಂತ ನೋಡುವಾಗ, ಹೆಣ್ಣು ಗಂಡು ಅಂದ್ರೆ ನಮ್ಮ ಸ್ತ್ರೀ ಪುರುಷರ ಮಧ್ಯದಲ್ಲಿ ಸಂಪರ್ಕ, ದಾಂಪತ್ಯ ಜೀವನ ಹೇಗಿರುತ್ತೆ? ಮದುವೆ ಮಾಡಿಕೊಂಡ ಮೇಲೆ ಪುರುಷನು ಬೇರೆ ದಾರಿ ಇಡುವಂಥದ್ದು, ಅದೇ ಪ್ರಕಾರ ಸ್ತ್ರೀಯಳು ಇನ್ನೊಂದು ದಾರಿ ಹಿಡಿಯುವಂಥದ್ದು. ಎಲ್ಲರಲ್ಲ, ಎಲ್ಲೋ ಒಂದು ಕಡೆ ಓಕೆ, ಅಲ್ಲಲ್ಲಿ ತಪ್ಪು ನಡೀತಾ ಇರುತ್ತೆ. ಹೆಂಡತಿ ಇದ್ರು ಗಂಡನು ಮತ್ತೊಂದು ದಾರಿ ಹಿಡಿತಾನೆ, ಗಂಡನ ಇದ್ರು ಹೆಂಡತಿ ಮತ್ತೊಂದು ದಾರಿ ನೋಡ್ಕೊಳ್ಳುವಂಥದ್ದು, ದಾರಿ ತಪ್ಪುವಂಥದ್ದು. ಇದು ಈ ಸಮಾಜದಲ್ಲಿ ನಡೀತಾ ಇದೆ. ಈ ಸಮಾಜದಲ್ಲಿ ನಡೀತಾ ಇದೆ. ಅದೇ ಪ್ರಕಾರ ಬೇರೆ ಬೇರೆ ಪ್ರಾಣಿಗಳಲ್ಲಿ ಇವೆಲ್ಲ ಕೂಡ ನಡೀತಾ ಇರ್ಬೋದು. ಆದರೆ ಪಾರಿವಾಳ ವಿಷಯದಲ್ಲಿ ಮಾತ್ರ ಅಂತ ತಪ್ಪು ನಡೆಯಲ್ಲ. ಯಾವ ತಪ್ಪು? ಒಂದು ಪಾರಿವಾಳ ಅಂದ್ರೆ ಒಂದು ಹೆಣ್ಣು ಪಾರಿವಾಳವನ್ನು ಒಂದು ಗಂಡು ಪಾರಿವಾಳ ಕೂಡಿದೆ ಅಂದ್ರೆ, ಈ ಹೆಣ್ಣು ಪಾರಿವಾಳ ಇನ್ನೊಬ್ಬರ ಸಹವಾಸಕ್ಕೆ ಹೋಗಲ್ಲ. ಅಂದ್ರೆ ಇನ್ನೊಂದು ಪಾರಿವಾಳ, ಬೇರೆ ಪಾರಿವಾಳ ಸಹವಾಸಕ್ಕೆ ಹೋಗಲ್ಲ. ಇದಾಗಿರ್ಬೋದು, ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಅದಕ್ಕೆ ಆ ಪಾರಿವಾಳವನ್ನು ತೋರಿಸಿ ನಿಷ್ಕಪಟವಾಗಿರ್ಬೇಕು ಅಂತ ಹೇಳ್ತಾರೆ. ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕು. ನಿಷ್ಕಪಟದಿಂದ ಪಾರಿವಾಳ ನಿಷ್ಕಪಟದಿಂದ ಇರುತ್ತೆ, ಅದರಲ್ಲಿ ಕಪಟವಿಲ್ಲ. ಅದು ಪರಿಶುದ್ಧತೆಗೆ ಒಂದು ಸೂಚನೆ ಇದ್ದಂಥದ್ದು ಪಕ್ಷಿ ಅದು. ಆಗಿರ್ಬೇಕು. ಸರ್ಪಗಳಂತೆ ಜಾಣರಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ಯೇಸು ಕ್ರಿಸ್ತರನ್ನ ಧರಿಸಿಕೊಂಡ ಮೇಲೆ ನಮ್ಮ ಮಧ್ಯದಲ್ಲಿ ಎಷ್ಟು ತಪ್ಪುಗಳು ನಡೀತಾ ಇರುತ್ತೆ, ಬಹಳ ತಪ್ಪುಗಳು ನಡೀತಾ ಇರುತ್ತೆ. ಆದರೆ ತಪ್ಪುಗಳು ನಡಿಬಾರ್ದು ಅಂತ ಹೇಳ್ತಾರೆ ದೇವರು. ಪಾಪಗಳು ನಡಿಬಾರ್ದು. ಯಾಕಂದ್ರೆ ನೀವು ಲೋಕದ ಪಾಪದಿಂದ ಬಿಡಿಸ್ಕೊಂಡು ನೀವು ಸತ್ಯದ ಮಾರ್ಗದಲ್ಲಿ ಅಂದ್ರೆ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದೀರಾ. ಸಭೆಯಲ್ಲಿ ಸೇರಿಸಲ್ಪಡಬೇಕಾದ್ರೆ ಯೇಸು ಕ್ರಿಸ್ತರು ಪ್ರಾಣ ತ್ಯಾಗ ಮಾಡಿದಾರಲ್ಲ, ರಕ್ತವನ್ನು ಸುರಿಸಿದ್ದಾರೆ, ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡಿದ್ದಾರೆ, ತಮ್ಮ ಬದುಕನ್ನ ಸಮರ್ಪಣೆ ಮಾಡಿದ್ದಾರೆ, ಬಲಿಯಾಗಿದ್ದಾರೆ. ಯಾಕೆ ಬಲಿಯಾಗಿದ್ದಾರಪ್ಪ ಅಂತ ನೋಡುವಾಗ,
ನಿನ್ನನ್ನು ನನ್ನನ್ನು ಕಾಪಾಡುವುದಕ್ಕೆ, ನಮ್ಮನ್ನ ಪರಿಶುದ್ಧರಾಗಿ ನಿಲ್ಲಿಸುವುದಕ್ಕೆ, ನಮ್ಮನ್ನು ನೀತಿವಂತರಾಗಿ ಭಕ್ತರಾಗಿ ನಿಲ್ಲಿಸುವುದಕ್ಕೆ ದೇವರ ಸನ್ನಿಧಾನದಲ್ಲಿ ನಮ್ಮೆಲ್ಲರನ್ನು ಭಕ್ತಿಯಲ್ಲಿ ನಿಲ್ಲಿಸೋದಕ್ಕೆ, ಮಾಡಿರುವಂತ ಪಾಪಗಳನ್ನೆಲ್ಲ ತೊಳೆದು ಶುದ್ಧಿ ಮಾಡಿ ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರಾಗಿ ನಿಲ್ಲಿಸೋದಕ್ಕೆ ಅವರು ಸಿಲುಬೆ ಮರಣ ಹೊಂದಿದ್ದಾರೆ, ರಕ್ತವನ್ನ ಸುರಿಸಿದ್ದಾರೆ. ಇದರಿಂದ ಕಾರಣ ಏನು? ನಮ್ಮೆಲ್ಲರನ್ನು ನೀತಿವಂತರಾಗಿ ನಿಲ್ಲಿಸ್ಬೇಕಂತ, ನಮ್ಮೆಲ್ಲರನ್ನು ಪರಿಶುದ್ಧರನ್ನಾಗಿ ನಿಲ್ಲಿಸೋದಕ್ಕೆ, ಪರಿಶುದ್ಧರನ್ನಾಗಿ ಪರಲೋಕಕ್ಕೆ ಸೇರಿಸೋದಕ್ಕೆ ಪ್ರಭು ನಮ್ಮೆಲ್ಲರ ನಿಮಿತ್ತವಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ. ಅಂದ್ರೆ ನಾವು ದೇವರ ಸಭೆಯಲ್ಲಿ ನಾವು ಸೇರಿಸಲ್ಪಟ್ಟಿದೀವಿ ಅಂದ್ರೆ ಅದರ ಹಿಂದೆ ಪ್ರಭು ತನ್ನ ಜೀವಿತವನ್ನ ಸಮರ್ಪಣೆ ಮಾಡಿಕೊಂಡಿದಾರಲ್ಲ. ಒಂದು ವೇಳೆ ಅವರು ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡಿಕೊಂಡಿಲ್ಲ, ಈ ಲೋಕಕ್ಕೆ ಬಂದಿಲ್ಲ, ರಕ್ಷಣೆ ಮಾರ್ಗ ಏನು ಅಂತ ಸಭೆ ಸ್ಥಾಪನೆ ಮಾಡಿಲ್ಲ ಅಂದ್ರೆ ನಿಮ್ಮ ಗತಿ ನಮ್ಮ ಗತಿ ಏನು ಪ್ರಿಯರೇ? ನಮ್ಮ ಗತಿ ಏನು? ಅಂದ್ರೆ ಈ ಲೋಕಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ, ಯೇಸು ಕ್ರಿಸ್ತರ ಸಭೆ ಸ್ಥಾಪನೆಯಾಗಿಲ್ಲ, ಸುವಾರ್ತೆ ಇಲ್ಲ, ದೇವರ ಮಾತುಗಳಿಲ್ಲ, ಕೇವಲ ಇಸ್ರಾಯೇಲರಿಗೆ ಮಾತ್ರ ದೇವರ ಸುವಾರ್ತೆ ಅವ್ರಿಗೆ ಮಾತ್ರ ಇದೆ, ಅವ್ರ ಬಳಿಯಲ್ಲಿ ಮಾತ್ರ ಧರ್ಮಶಾಸ್ತ್ರ ಇದೆ, ನಮ್ಗೇನು ಇಲ್ಲ ಅಂದಾಗ ನಮ್ ಗತಿ ಏನು? ನಮ್ಮೆಲ್ಲರ ಗತಿ ಏನು ಪ್ರಿಯರೇ? ಒಂದ್ಸರಿ ಆಲೋಚನೆ ಮಾಡಿ. ಒಳ್ಳೆ ಭಾಗ್ಯವನ್ನ ದೇವರು ಕಲ್ಪಿಸಿಕೊಟ್ಟಿದ್ದಾರೆ, ದೇವರ ಸಭೆಯಲ್ಲಿ ಸೇರುವಂತ ಭಾಗ್ಯ. ಆ ಸಭೆಯಲ್ಲಿ ಸೇರಿಸಲ್ಪಟ್ಟ ಮೇಲೆ ಭಕ್ತಿಯಿಂದ ಜೀವಿಸುವಂತ ಭಾಗ್ಯವು, ಭಕ್ತಿಯಿಂದ ಜೀವಿಸಿ ಪರಲೋಕವನ್ನ ಪಡೆದುಕೊಳ್ಳುವಂತ ಭಾಗ್ಯವು, ಇದು ಯಾರ ಮೂಲಕ ಸಿಕ್ಕಿದೆ ಅಂತ ನೋಡುವಾಗ ಪ್ರಭು ಮೂಲಕ ಸಿಕ್ಕಿದೆ. ಪ್ರಭು ಮೂಲಕ ಪಡ್ಕೊಂಡಿರುವಂತ ನಾವು ಹೇಗೆ ನಡಿಬೇಕು? ಸರ್ಪಗಳಂತೆ ಜಾಣರಾಗಿ ಜೀವಿಸ್ಬೇಕು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿ ಜೀವಿಸ್ಬೇಕು, ಒಳ್ಳೆಯವರಾಗಿ. ಅದಕ್ಕೆ ನೋಡಿ ಇಷ್ಟು ಚೆನ್ನಾಗಿ ದೇವರು ಮುಂಚಿತವಾಗಿ ತಿಳಿಸ್ಕೊಟ್ಟಿದ್ದಾರೆ, ಗಮನಿಸಿರಿ. ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ರಿ. ನಿಷ್ಕಪಟಿಗಳು, ಪರಿಶುದ್ಧರಾಗಿರಿ, ನೀತಿವಂತರಾಗಿರಿ, ಯಥಾರ್ಥವಾಗಿ. ಲೋಕದಲ್ಲಿ ನೋಡುವಾಗ ಅನೇಕ ಕಪಟತನ, ನೋಡೋದಕ್ಕೆ ಎಲ್ಲರೂ ಕೂಡ ಭಕ್ತರಾಗಿ ಕಾಣ್ತಾರೆ, ಎಲ್ಲರೂ ಭಕ್ತರಾಗಿ ಕಾಣ್ತಾರೆ. ಆದರೆ ನೀವು ಜಾಗೃತಿಯಿಂದ ಇರಬೇಕು. ಮನುಷ್ಯರು ಯಾರನ್ನ ನಂಬಬಾರದು, ಯಾರನ್ನ ನಂಬಕ್ ಹೋಗ್ಬೇಡಿ. ಅವ್ರೇನೋ ಮಾಡ್ತಾರೆ, ಇವ್ರೇನೋ ಅಲ್ಲ. ದೇವ್ರು ನಿಮ್ಮನ್ನ ಏನಾದ್ರೂ ಮುಂದಕ್ಕೆ ನಡೆಸ್ಬೇಕಾದ್ರೆ ದೇವರೇ. ಆದ್ರೆ ಎಲ್ಲರನ್ನ ನಾವು ಪ್ರೀತಿಸೋಣ. ನಾವೆಲ್ಲರನ್ನ ಏನ್ ಮಾಡ್ಬೇಕಂದ್ರೆ ಒಬ್ಬರನ್ನೊಬ್ಬರ ಪ್ರೀತಿಸೋಣ. ಓಕೆ, ಪ್ರೀತಿಸೋಣ ಅನ್ನೋದು, ನಂಬೋದು ಅನ್ನೋದು ಎರಡರಲ್ಲಿ ವ್ಯತ್ಯಾಸ ಇರುತ್ತೆ. ಪ್ರೀತಿ ಅಂದ್ರೆ ಪ್ರಿಯರ ದೇವ್ರ ಮಕ್ಕಳಿರ ಯೇಸು ಕ್ರಿಸ್ತರು ತೋರಿಸಿರುವಂತ ಪ್ರೀತಿಯಲ್ಲಿ ಕಪಟ ಮೋಸ ಏನಿರ್ಕೂಡುದು. ವಾಕ್ಯದಲ್ಲಿ ಏನ್ ಹೇಳಲ್ಪಟ್ಟಿದ್ಯೋ ಅದನ್ನ ನಾವು ಕಲಿಬೇಕು, ಅದನ್ನೇ ನಾವು ಪರಿಚಯ ಮಾಡಬೇಕು. ಆ ಪ್ರೀತಿಯಲ್ಲಿ ಮೋಸ ಕಪಟ ಏನು ಇರಬಾರ್ದು. ಆ ರೀತಿ ನಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಆದ್ರೆ ಮನುಷ್ಯರನ್ನ ನಂಬಿ ಕುಳಿತುಕೊಳ್ಬಾರ್ದು. ನಂಬಿ ಅಂತಂದ್ರೆ ಇವ್ರ ಮೂಲಕ ನನಗೆ ರಕ್ಷಣೆ ಇದೆ, ಇವರೇ ನಮ್ಗೆ ಸರ್ವಸ್ವ, ಇವರೇ ನಮ್ಮನ್ನ ಪರಲೋಕಕ್ಕೆ ನಡೆಸ್ತಾರೆ, ಈ ಸೇವಕರು ನಮ್ಮನ್ನ ಪರಲೋಕಕ್ಕೆ ನಡೆಸ್ತಾರೆ. ಓಕೆ, ಇವರ ಹಿಂದೆ ಹೋದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ ಅಂತ ಹೇಳಿ ಈ ರೀತಿ ಅಂದ್ಕೋಬಾರ್ದು. ಯಾಕಂದ್ರೆ ಸೇವಕರು ಕೇವಲ ನೀರು ಒಯ್ಯುವವರು, ಇಲ್ಲಂದ್ರೆ ವಾಕ್ಯವನ್ನು ಬಿತ್ತೋರು ಮಾತ್ರ. ನಡೆಸೋರು ದೇವರು, ನಡೆಸೋರು, ಬೆಳೆಸುವವರು, ಫಲ ಕೊಡುವವರು ದೇವರು ಪ್ರಿಯರೇ. ಆದ್ದರಿಂದ ನಮ್ಮ ಹೃದಯದಲ್ಲಿ ಸಂಪೂರ್ಣವಾಗಿ ದೇವರೇ ಇರಬೇಕು. ನಮ್ಮ ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ ಸಂಪೂರ್ಣ ದೇವರು. ಈ ಸಮಾಜದಲ್ಲಿ ಅಣ್ಣ ತಮ್ಮ ಅತಿಗೆ ಎಲ್ಲರೂ ಇರ್ಲಿ, ಅವರಿಗೆ ಕೊಡುವಂತ ಸ್ಥಾನ ಕೊಡೋಣ. ಹೃದಯದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ದೇವರೇ ಮೊದಲನೇ ಸ್ಥಾನ ಇರಬೇಕು. ಓಕೆ, ಮತ್ತೊಂದು ವಚನವನ್ನ ನಾವು ನೋಡೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ
4ನೇ ಅಧ್ಯಾಯ 11, 12ನೇ ವಚನ ನೋಡಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನ, 12ನೇ ವಚನ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಸಾಕು, ನೋಡಿದ್ರ? ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು. 4:11 ರೈಟ್. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರಬೇಕು ಅಂತ ಹೇಳ್ತಾರೆ. ನೀನು ಮಾದರಿಯಾಗಿರ್ಬೇಕು ತಿಮೋತಿಯನೇ. ಅದೇ ಪ್ರಕಾರ ಈ ದಿನಗಳಲ್ಲಿ ದೇವರು ನಮಗೂ ಕೂಡ ಎಚ್ಚರಿಕೆ ಕೊಡುವಂತ ಮಾತು. ನಾವು ಎಷ್ಟು ಮಂದಿ ವಾಕ್ಯಗಳನ್ನ ಕೇಳ್ತಾ ಇದ್ದೀವಿ? ನಾವೆಲ್ಲರೂ ವಾಕ್ಯಗಳನ್ನ ಕೇಳ್ತಾ ಇದ್ದೀವ? ನಮ್ಗೆ ದೇವರು ಇವತ್ತು ಹೇಳುವಂತ ಮಾತು ಏನ್ ಹೇಳ್ತಾ ಇದ್ದಾರೆ? ಯವನಸ್ಥನಾಗಿರ್ಬೋದು, ಇಲ್ಲಾಂದ್ರೆ ನೀವು ವೃದ್ಧರಾಗಿರ್ಬೋದು, ಇಲ್ಲ ಹುಡುಗರು ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಗಮನಿಸ್ರಿ, ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡದೆ, ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರುವಂತಾರೆ. ನಂಬಿಕೆ ವಿಷಯದಲ್ಲಿ ನಡೆ ಅಂದ್ರೆ ನಡವಳಿಕೆ. ನಡವಳಿಕೆ ಅಂದ್ರೆ ನಮ್ಮ ಜೀವಿತದಲ್ಲಿ ಕಾಣುವಂತ ಗುಣಗಳು ಪ್ರಿಯರೇ, ನಮ್ಮ ಬದುಕಿನಲ್ಲಿ ಕಾಣುವಂತ ಗುಣಗಳು. ನಡೆ ಅಂದ್ರೆ ನೀನು ಹೋಗೋದು ಬರೋದು ಇದಲ್ಲ, ನೀನ್ ನಡೀತಾ ಇರೋದು ಅದಲ್ಲ. ನಡೆ ಅಂದ್ರೆ ನಿನ್ನ ಜೀವಿತದಲ್ಲಿ ನಿನ್ನ ಪ್ರವರ್ತನೆ, ನಿನ್ನ ಗುಣಗಳು. ಈ ಗುಣಗಳಲ್ಲಿ ಪ್ರಾಮುಖ್ಯವಾದದ್ದು ಹೇಳುವಂತ ಮಾತು ನೋಡಿ, ನಿನ್ನ ನುಡಿ ಹೇಗಿರಬೇಕು? ನಿನ್ನ ನುಡಿಯಲ್ಲಿ ಅರಟೆ ಮಾತುಗಳು ಇರ್ಕೂಡುದು, ನಿನ್ನ ನುಡಿಯಲ್ಲಿ ಏಕವಚನ ಇರ್ಕೂಡುದು. ಕೆಲವರು ಏಕವಚನದಾಗಿ ಮಾತಾಡ್ತಾ ಇರ್ತಾರೆ. ಏಕವಚನ ಯಾರಿಗ್ ಮಾತಾಡಿದ್ರು, ದೊಡ್ಡವ್ರ ಹತ್ರ ಮಾತಾಡುವಾಗ ನೋಡಿ ಮಾತಾಡ್ಬೇಕು. ಹುಡುಗರ ಹತ್ರ ಕೂಡ ಒಳ್ಳೆ ರೀತಿಯಿಂದ, ಅಂದ್ರೆ ಹುಡುಗರು ಕೂಡ, ಚಿಕ್ಕ ಹುಡುಗರು ಇದ್ದಾರೆ ಅಂದ್ರೆ ಅವರು ಕೂಡ ನಮ್ಮನ್ನು ನೋಡಿ ಕಲಿಬೇಕು. ದೊಡ್ಡವರು ಕೂಡ ನಮ್ಮನ್ನು ನೋಡಿ ಕಲಿಬೇಕು. ನಮ್ಮ ನಡೆ, ನಮ್ಮ ಪ್ರವರ್ತನೆ ಚೆನ್ನಾಗಿರ್ಬೇಕು. ಎರಡನೇದಾಗಿ ನಮ್ಮ ನುಡಿ ಅಂದ್ರೆ ನಾವು ಮಾತಾಡುವಂತ ನುಡಿಗಳು ಹಿತಕರವಾಗಿರ್ಬೇಕು. ನಮ್ಮ ನುಡಿಗಳು ಹೇಗಿರ್ಬೇಕು ಹೇಳಿ? ಹಿತಕರವಾಗಿರಬೇಕು. ಇನ್ನೊಬ್ಬರ ಮನಸ್ಸನ್ನ ನೋಯಿಸುವಂತ ರೀತಿಯಲ್ಲಿ ಇರ್ಕೂಡುದು, ಮತ್ತೊಬ್ಬರು ನೊಂದುಕೊಳ್ಳುವಂತ ರೀತಿಯಲ್ಲಿ, ಬಾಧೆ ಪಡುವಂತ ರೀತಿಯಲ್ಲಿ, ದುಃಖ ಪಡುವಂತ ರೀತಿಯಲ್ಲಿ ನಮ್ಮ ನುಡಿ ಇರ್ಕೂಡುದು. ನಮ್ಮ ನುಡಿ ಅಂದ್ರೆ ನಮ್ಮ ಮಾತುಗಳು ಇರ್ಕೂಡುದು. ಮತ್ತೆ ಹೇಗಿರ್ಬೇಕು? ನಮ್ಮ ಮಾತುಗಳು ಇನ್ನೊಬ್ಬರಿಗೂ ಇನ್ನೊಬ್ಬರು ಕೇಳಿದಾಗ, ಇನ್ನೊಬ್ಬರ ಹತ್ರ ನಾವು ಮಾತಾಡಿದುವಾಗ ಅವ್ರಿಗೆ ಸಮಾಧಾನವಾಗಿರ್ಬೇಕು ಪ್ರಿಯರೇ. ನಾವು ಇನ್ನೊಬ್ಬರ ಹತ್ರ ಮಾತಾಡುವಾಗ ನಮ್ಮ 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 ನುಡಿಯನ್ನು, ನಮ್ಮ ನಡೆಯನ್ನು ನೋಡುವಾಗ ಅದರ ವಿಷಯದಲ್ಲಿ, ಎರಡನೇದಾಗಿ ನಾವು ಮಾತನಾಡುವಾಗ ಈ ಮಾತಿನ ವಿಷಯದಲ್ಲಿ ಕೂಡ ಹೇಗಿರ್ಬೇಕು ಹೇಳಿ? ಮಾತಿನ ವಿಷಯದಲ್ಲಿ ಕೂಡ ಒಳ್ಳೆ ರೀತಿ ಹಿತಕರವಾಗಿರ್ಬೇಕಂತೆ, ಆರೋಗ್ಯಕರವಾಗಿರ್ಬೇಕು, ಇನ್ನೊಬ್ರು ಸಮಾಧಾನವಾಗ್ಬೇಕು. ಆ ರೀತಿ ನಮ್ಮ ನಡೆ ಆಗಿರ್ಬೋದು, ನಮ್ಮ ನುಡಿ ಆಗಿರ್ಬೋದು ಇರ್ಬೇಕು ಪ್ರಿಯರೇ. ಎರಡನೇದಾಗಿ ಪ್ರೀತಿ ಅಂತ ಹೇಳ್ತಾರೆ. ನಡೆ ಆಗ್ಲಿ, ನುಡಿ ಆಗ್ಲಿ, ಪ್ರೀತಿ. ಈ ಪ್ರೀತಿ ಇದೆಯಲ್ಲ, ದೇವರ ಪ್ರೀತಿ ಇದೆ ನೋಡಿ. ಆ ಪ್ರೀತಿ ಇದ್ರೆ ಟೋಟಲ್ ಬೈಬಲ್ ಗ್ರಂಥದಲ್ಲಿ ಇದ್ದಂತ ಪ್ರತಿ ಒಂದು ವಿಷಯ ನಾವು ನೆರವೇರಿಸಿದ ಹಾಗೆ. ಪ್ರೀತಿ ಇದೆಯಲ್ಲ ಸಂಪೂರ್ಣ, ಅದು ಈ ಸರ್ವೋತ್ತಮವಾದದ್ದು, ಇದು ಉತ್ಕೃಷ್ಟವಾದದ್ದು. ಅಂದ್ರೆ ದೇವರ ಪ್ರೀತಿ ಇದೆಯಲ್ಲ ಉತ್ಕೃಷ್ಟವಾದದ್ದು, ಶ್ರೇಷ್ಠವಾದದ್ದು. ಈ ದೇವರ ಪ್ರೀತಿ ನಮ್ಮಲ್ಲಿದ್ರೆ ಸಂಪೂರ್ಣ.
ಆ ದೇವರ ಪ್ರೀತಿಯಲ್ಲಿ ಇರುವಂತ ಗುಣಗಳು ಬಹಳ ಇದೆ ರೀ. ಯಾಕಂದ್ರೆ ಇದರಲ್ಲಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ ಹೇಳ್ಕೊಂಡು ಹೋಗ್ತಾರಲ್ಲ. ಓಕೆ. ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಮೋಸ ಮಾಡುವುದಿಲ್ಲ, ಆಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಇವೆಲ್ಲ ಹೇಳ್ತಾರೆ ಅಲ್ಲಿ. ನೀವು ಎಷ್ಟು ಸಾರಿ ಓದಿದ್ದೀರಾ, ತಿಳ್ಕೊಂಡಿದ್ದೀರಾ? ಮತ್ತೊಂದ್ ಸಾರಿ ಓದಿ, ತೊಂದರೆ ಏನಿಲ್ಲ. ಓಕೆ. ಮತ್ತೊಂದು ಈ ಸಂದರ್ಭದಲ್ಲಿ ಈ ವಚನವನ್ನ ಮತ್ತೊಂದ್ ಸಾರಿ ನಾವು ನೋಡೋಣ ಪ್ರಿಯರೇ. ಒಂದ್ಸಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಿಂದ ಓದ್ಬಿಡಮ್ಮ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನೂ ನಂಬುತ್ತದೆ, ಎಲ್ಲವನ್ನೂ ನಿರೀಕ್ಷಿಸುತ್ತದೆ, ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ. ಪ್ರೀತಿಯು ಎಂದಿಗೂ ಬಿದ್ದೋಗುವುದಿಲ್ಲ. ಸಾಕು. ಅಂದ್ರೆ ದೇವರಲ್ಲಿದ್ದಂತ ಪ್ರೀತಿ, ಯೇಸು ಕ್ರಿಸ್ತರಲ್ಲಿದ್ದಂತ ಪ್ರೀತಿಯನ್ನ ನಾವು ಅಭ್ಯಾಸ ಮಾಡಿಕೊಂಡ್ರೆ ಇವೆಲ್ಲ ಸಹಿಸ್ಕೊಳ್ಳುತ್ತಂತೆ ಪ್ರಿಯರೇ. ಈ 4ನೇ ವಚನದಿಂದ 8ನೇ ವಚನ ತನಕ ನೋಡಿದೀವಲ್ವಾ, ಬಹಳ ಗುಣಗಳಿದೆ ಇದರಲ್ಲಿ. ಇದಿದ್ರೆ ಸಾಕು. ಈ ದೇವ್ರ ಪ್ರೀತಿ ಅನ್ನುವಂತ ಇದ್ರೆ ಸಾಕು. ಟೋಟಲ್ ಯಾರೇ ಆಗಿರ್ಬೋದು, ಎಂತ ಶತ್ರು ಆಗಿದ್ರು ಕೂಡ ನಾವ್ ಏನ್ ಮಾಡ್ತೀವಿ ಗೊತ್ತಾ? ಪ್ರೀತಿಸ್ತೀವಿ. ಇದೇ ಹೇಳ್ತಾರೆ ಇಲ್ಲಿ ತಿಮೋತಿಗೆ ಹೇಳುವಂತ ಮಾತು. ನಡೆ, ನುಡಿ, ಪ್ರೀತಿ, ನಂಬಿಕೆ. ಪ್ರೀತಿ, ನಂಬಿಕೆ, ಶುದ್ಧತ್ವ, ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು ಅಂತಾರೆ. ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿ. ಅಂದ್ರೆ ಸಭೆಯಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಇವುಗಳನ್ನ ಕಲ್ತು ಮಾದರಿಯಾಗಿ ಜೀವಿಸ್ಬೇಕಾ, ಬಿಡ್ಬೇಕಾ? ಏನ್ ಪ್ರಿಯರೇ? ಅಂದ್ರೆ ಪ್ರತಿಯೊಬ್ಬರು ಕೂಡ ಕಲಿಬೇಕು. ಕಲ್ತ್ರೆ ಯಾರಿಗ್ ಲಾಭ ಇರುತ್ತೆ ಹೇಳಿ? ಕಲ್ತ್ರೆ ಯಾರ್ಯಾರಿಗೆ ಲಾಭ? ಏನಪ್ಪಾ ರಾಮು ಬ್ರದರ್ ಬೇರೆ ಖಂಡಿಸ್ತಾ ಇರ್ತಾರೆ, ಇಂಥ ಮಾತುಗಳು ಹೇಳ್ತಾ ಇರ್ತಾರೆ ಅಂತ ಯಾರಾದ್ರೂ ಒಂದ್ ವೇಳೆ ಮನಸ್ಸು ಬೇಜಾರು ಮಾಡ್ಕೋಬೇಡಿ. ಒಂದ್ ವೇಳೆ ಅಂದ್ಕೊಳ್ಬೋದು, ಯಾರಿಗಾದ್ರೂ ಹುಟ್ಟಿದ್ರೆ ಹುಟ್ಟಬಹುದು. ಆದ್ರೆ ಇದನ್ನ ಪಾಲಿಸುವುದರಿಂದ ಲಾಭ ಯಾರಿಗೆ? ನಮ್ಗೆ ಲಾಭನಾ ಅಥವಾ ಹೇಳೋರ್ಗೆ ಲಾಭನಾ? ಇವಾಗ ನಾನು ಹೇಳಿದ್ದೀನಿ, ನಾನು ಪಾಲಿಸದೆ ಹೋದ್ರೆ ನಾನು ಮೋಸ ಹೋಗ್ತೀನಿ. ಕೇಳಿದ ಮೇಲೆ ನೀವು ಪಾಲಿಸದೆ ಹೋದ್ರೆ ನೀವು ಮೋಸ ಹೋಗ್ತೀರಿ. ಓಕೆ. ನನಗೆ ರಿಪೀಟ್ ಸೌಂಡ್ ಬರ್ತಾ ಇದೀರಿ. ಅದು ಯಾರು ಆನ್ ಮಾಡ್ದಂಗಿದ್ದೀರಾ? ನೋಡ್ಕೊಳ್ರಿ ಪ್ರಿಯರಾದ ದೇವ್ರ ಮುಕ್ತಿರ, ಗಮನಿಸ್ರಿ. ಅಂದ್ರೆ ನಾವು ಮೊಟ್ಟ ಮೊದಲು ನಾವು ಕೂಡ ಪಾಲಿಸ್ಬೇಕು. ಅದೇ ಪ್ರಕಾರ ಸಭೆಯಲ್ಲಿದ್ದವರು ಪ್ರತಿಯೊಬ್ರು ಕೂಡ ಪಾಲಿಸ್ಬೇಕು. ಪಾಲಿಸಿದಾಗ ನಿಜವಾದ ಸಭೆ, ನಿಜವಾದ ಭಕ್ತರು, ನಿಜವಾದ ದೇವರ ಮಕ್ಕಳು, ನಿಜವಾದ ಯೇಸು ಕ್ರಿಸ್ತರಿಗೆ ಶಿಷ್ಯರು, ನಿಜವಾದ ಕ್ರೈಸ್ತರು. ಪಾಲಿಸಿಲ್ಲ ಅಂತಂದ್ರೆ ನಾವು ಕ್ರೈಸ್ತರಲ್ಲ. ಈ ವಾಕ್ಯಗಳನ್ನ ನಾವು ಪಾಲಿಸಿಲ್ಲ ಅಂದ್ರೆ, ಈ ವಾಕ್ಯಗಳಿಗೆ ಒಳಪಟ್ಟಿಲ್ಲ ಅಂದ್ರೆ ನಾವು ಕ್ರೈಸ್ತರಾಗಲ್ಲ ಪ್ರಿಯರು. ಸುಮ್ಮನೆ ನಾಮಕವಾಸ್ತ ಕ್ರೈಸ್ತರು. ಪ್ರಪಂಚ ದೇಶದಲ್ಲಿ ನಾಮಕವಾಸ್ತದ ಕ್ರೈಸ್ತರಿದ್ದಾರೆ. ನಾವು ಹಾಗೆ ಇರಕೂಡುದು. ನಾವು ನೀತಿವಂತರಾಗಿ ಭಕ್ತರಾಗಿ ಇರ್ಬೇಕು. ಇದ್ದಾಗ ಏನ್ರಿ ಈ ಮಾತುಗಳು ಹೇಳ್ತಾರಲ್ಲ, ನಮ್ಮ ನಡೆ ಹೇಗಿರ್ಬೇಕು ಹೇಳ್ತಾರೆ, ನಮ್ಮ ನುಡಿ ಹೇಗಿರ್ಬೇಕು ಹೇಳ್ತಾರೆ, ನಮ್ಮಲ್ಲಿ ಪ್ರೀತಿ ಹೇಗಿರ್ಬೇಕು ಅಂತ ಅದನ್ನು ಹೇಳ್ತಾರೆ. ಶುದ್ಧತ್ವ, ನಂಬಿಕೆ ವಿಷಯದಲ್ಲಿ ನೀವೇ ಮಾದರಿ ಆಗಿರ್ಬೇಕು ಅಂತ ಹೇಳ್ತಾರೆ. ನೀವೇ ಈ ಲೋಕದಲ್ಲಿ ಮಾದರಿ ಆಗಿರ್ಬೇಕು. ನಿನ್ನ ಕುಟುಂಬದಲ್ಲಿ ಇದ್ದೀಯ ಅಂತಂದ್ರೆ ನಿನ್ನನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ಸಭೆಯಲ್ಲಿ ನಿನ್ನನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ನಿನ್ನ ನಡೆಯನ್ನು ನೋಡಿ, ನಿನ್ನ ನುಡಿಯನ್ನು ನೋಡಿ, ನಿನ್ನ ಪ್ರೀತಿಯನ್ನು ನೋಡಿ, ನಿನ್ನಲ್ಲಿರುವಂತ ನಂಬಿಕೆಯನ್ನು ನೋಡಿ, ನಿನ್ನಲ್ಲಿರುವಂತ ಶುದ್ಧತ್ವವನ್ನು ನೋಡಿ ಇನ್ನೊಬ್ಬರು ಕಲಿಬೇಕು. ಅಂದ್ರೆ ಮಾದರಿ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬರಿಗೆ ನೀನು ಮಾದರಿಯನ್ನು ತೋರಿಸುವಂತವ್ರು, ಇನ್ನೊಬ್ಬರಿಗೆ ಮಾದರಿಯನ್ನು ತೋರಿಸುವಂತವನಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬರು ನಡ್ಕೊಳ್ಬೇಕು ಪ್ರಿಯ. ನಾವ್ ಎಲ್ಲಿದ್ರೂ ಪರವಾಗಿಲ್ಲ, ಯಾವ ಪ್ರಾಂತದಲ್ಲಿದ್ರೂ ಪರವಾಗಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿದ್ದಂತ ಜನರು ಅವರು ಹೇಗಿರ್ತಾರೆ ಅಂದ್ರೆ ನಮ್ಮನ್ನ ನೋಯಿಸ್ತಾ ಇರ್ತಾರೆ, ನಮ್ಮನ್ನ ಬಾಧೆ ಪಡಿಸ್ತಾ ಇರ್ತಾರೆ, ಒಂದು ರೀತಿಯಲ್ಲಿ ನಮ್ಗೆ ಕೋಪ ಬರುವಂತ ರೀತಿಯಲ್ಲೇ ನಡ್ಕೊಳ್ತಾ ಇರ್ತಾರೆ. ಆದ್ರೂ ಕೂಡ ನಾವು ಸಹಿಸ್ಕೊಂಡು ಏನ್ರಿ ಜಾಣರಾಗಿ, ನಿಷ್ಕಪಟಿಗಳಾಗಿ, ಭಕ್ತರಾಗಿ, ಶುದ್ಧರಾಗಿ ಜೀವಿಸಿದಾಗ ದೇವರಿಗೆ ಇಷ್ಟವಾದಂತ ಭಕ್ತರಾಗ್ತೇವೆ. ದೇವರಿಗೆ ಇಷ್ಟವಾದಂತ ಭಕ್ತರು. ಈ ಲೋಕದಲ್ಲಿ
ಏನ್ರಿ ಯಾವ ಸಂದರ್ಭದಲ್ಲಿ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡೋಣ. ಆದರೆ ತಪ್ಪು ಮಾಡಬಾರ್ದು, ಪಾಪ ಮಾಡಕೂಡ್ದು. ಆದ್ದರಿಂದ ಜಾಗ್ರತೆ. ನಮ್ಮ ಒಂದು ನಡವಳಿಕೆ ಜಾಗ್ರತೆ. ಅಂದ್ರೆ ನಾವು ಹೇಗೆ ಜೀವಿಸ್ತಾ ಇದ್ದೀವಿ ಅನ್ನುವಂಥದ್ದು ಈ ವಿಷಯದಲ್ಲಿ ಜಾಗೃತಿಯಾಗಿರ್ಬೇಕು. ನಾವು ಹೇಗೆ ಮಾತಾಡ್ತಾ ಇದ್ದೀವಿ ಅನ್ನುವಂಥದ್ದು ತುಟಿಗಳ ಮೂಲಕ ಹೇಗೆ ಮಾತಾಡ್ತಾ ಇದ್ದೀವಿ, ಹೇಗೆ ನಮ್ಮ ನುಡಿಗಳು ಹೇಗಿದೆ, ಈ ವಿಷಯದಲ್ಲಿ ಜಾಗೃತಿಯಾಗಿರ್ಬೇಕು. ಆಮೇಲೆ ನಾವು ಈ ಪ್ರೀತಿ ತೋರಿಸುವಂತ ವಿಷಯದಲ್ಲಿ ಹೇಗೆ ನಾವು ತೋರಿಸ್ತಾ ಇದ್ದೀವಿ. ಕಪಟ ಏನಾದ್ರೂ ಇದೆಯಾ? ಪಕ್ಷಪಾತ ಇದೆಯಾ? ಪಕ್ಷಪಾತ, ಕಪಟ, ಒಬ್ಬರಿಗೆ ಹಾಗೆ ಇನ್ನೊಬ್ಬರಿಗೆ ಹೀಗೆ, ಇಂಥದ್ದೇನಾದ್ರೂ ಇದೆಯಾ? ಆದ್ರೆ ನಾವು ಮೋಸ ಹೋಗ್ತೀವಿ, ಹಿರ್ಕೊಡ್ತು. ಸಭೆ ಅಂದ್ಮೇಲೆ ದೇವರ ಮಕ್ಕಳು. ಸಭೆ ಯಾರ ಮಕ್ಕಳು ಹೇಳಿ? ಸಭೆ ದೇವರ ಮಕ್ಕಳು. ದೇವರ ಮಕ್ಕಳಂದ್ಮೇಲೆ ದೇವರನ್ನ ನಾವು ಪ್ರೀತಿಸ್ತಾ ಇದೀವಿ ಅಂತಂದ್ರೆ ದೇವರ ಮಕ್ಕಳನ್ನ ನಾವು ಪ್ರೀತಿಸ್ಬೇಕು. ನಾವು ದೇವರನ್ನ ಪ್ರೀತಿಸ್ತಾ ಇದೀವ? ನಾವು ಯೇಸು ಕ್ರಿಸ್ತರನ್ನ ಪ್ರೀತಿಸ್ತಾ ಇದೀವ? ನಾವು ಪವಿತ್ರಾತ್ಮನನ್ನ ಪ್ರೀತಿಸ್ತಾ ಇದೀವ? ಯೇಸು ಕ್ರಿಸ್ತರನ್ನ ನಾವು ಪ್ರೀತಿಸಿದ್ರೆ ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು ಅಂತ ಹೇಳ್ತಾರೆ. ಆತನ ಆಜ್ಞೆಗಳನ್ನ ಕೈಗೊಂಡು ನಡಿಬೇಕು. ಎಲ್ಲಿ ರೀತಿ ಮಾತು? ಯೋಹಾನ್ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, 3-4. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ, 4ನೇ ವಚನ. ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳುಕೊಳ್ಳುತ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಸಾಕು ನೋಡಿ. ನಾವು ಆತನ ಆಜ್ಞೆಗಳನ್ನ ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರಾಗಿದ್ದೇವೆಂದು ತಿಳಿದುಕೊಳ್ಳುತ್ತೇವೆ. ಆತನನ್ನ ಬಲ್ಲವರಾಗಿದ್ದೀವಿ, ಆತನನ್ನ ನಾವು ಪ್ರೀತಿಸ್ತಾ ಇದೀವಿ ಅಂತ ಅರ್ಥ. ಆತನನ್ನ ಪ್ರೀತಿಸ್ತಾ ಇದ್ದೀವಿ ಅಂತೇಳಿ ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯದೆ ಹೋದ್ರೆ ಅವನು ಯಾರಂತೆ? ಸುಳ್ಳುಗಾರನು. ಸುಳ್ಳುಗಾರನು, ಸುಳ್ಳು ಕ್ರಿಸ್ತನು. ಸುಳ್ಳು ಕ್ರೈಸ್ತನು ಅಂತ ಅರ್ಥ. ಯಾರಂತೆ? ಸುಳ್ಳು ಕ್ರೈಸ್ತನು. ಇವಾಗ ನಾವು ಸುಳ್ಳು ಕ್ರೈಸ್ತರಾಗಿದ್ದೀವ, ನಿಜವಾದ ಕ್ರೈಸ್ತರಾಗಿದ್ದೀವ ಎನ್ನುವುದಕ್ಕೆ ರುಜುವೇನಪ್ಪ ಅಂತ ನೋಡುವಾಗ ದೇವರ ವಾಕ್ಯಗಳನ್ನ ಇಲ್ಲ ದೇವರ ಆಜ್ಞೆಗಳನ್ನ ಪಾಲಿಸುವಂಥದ್ದು. ದೇವರ ಆಜ್ಞೆಗಳನ್ನ ಪಾಲಿಸುವಂಥದ್ದು ಅಂದ್ರೆ ದೇವರ ಮಕ್ಕಳನ್ನು ಪ್ರೀತಿಸುವಂಥದ್ದು. ಪ್ರಭು ಹೇಳ್ತಾರಲ್ಲ, ನೀನು ನನ್ನನ್ನ ಪ್ರೀತಿಸ್ತಾ ಇದೀಯಾ? ನನ್ನನ್ನ ಪ್ರೀತಿಸ್ತಾ ಇದ್ದಿ ಅಂತ ಒಂದು ವೇಳೆ ಅಂದ್ಕೊಂಡ್ರೆ ನನ್ನ ಆಜ್ಞೆಗಳನ್ನ ಗೈಕೊಂಡು ನಡಿ. ನನ್ನ ಆಜ್ಞೆಗಳೇನು? ನನ್ನ ಆಜ್ಞೆಗಳೇನು? ನಿನ್ನಂತೆ ನಿನ್ನ ಸಹೋದರನನ್ನು ಪ್ರೀತಿಸಬೇಕು ಎನ್ನುವಂಥದ್ದೇ ಆಜ್ಞೆ. ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸ್ಬೇಕೆನ್ನುವಂಥದ್ದೇ ಆಜ್ಞೆ. ಪ್ರೀತಿಸ್ಬೇಕೆನ್ನುವಂಥದ್ದು ಆಜ್ಞೆ. ಅಂದ್ರೆ ನಮ್ಮ ಆತ್ಮಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಯಾವ ರೀತಿ ನಾವು ಪ್ರೀತಿಸ್ತಾ ಇದ್ದೀವೋ ಅದೇ ಪ್ರಕಾರ ಇನ್ನೊಂದು ಆತ್ಮವನ್ನ ಕಾಪಾಡಿಕೊಳ್ಳೋದಕ್ಕೆ ನಾವೇನ್ ಮಾಡ್ಬೇಕಂತೆ? ಪ್ರೀತಿಸ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಂದು ಆತ್ಮವನ್ನ ಕಾಪಾಡೋದಕ್ಕೆ ನಾವು ಕೆಲಸ ಮಾಡ್ಬೇಕು. ಯೇಸು ಪ್ರಭು ನಮ್ಮೆಲ್ಲರನ್ನು ಪ್ರೀತಿಸಿ ತನ್ನ ಪ್ರಾಣವನ್ನ ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಮತ್ತೆ ನಾವು ಕೂಡ ಇನ್ನೊಬ್ಬರನ್ನ ಪ್ರೀತಿಸ್ತಾ ಇದ್ದೀವಿ ಅನ್ನೋದಕ್ಕೆ ರುಜುವೇನು? ನಾವು ಕೂಡ ನಮ್ಮ ಜೀವಿತವನ್ನ ಏನ್ ಮಾಡ್ಕೊಳ್ಬೇಕು? ನಮ್ಮ ಜೀವಿತವನ್ನ ದೇವರ ಸೇವೆ ನಿಮಿತ್ತವಾಗಿ ಅರ್ಪಣೆ ಮಾಡ್ಬೇಕು. ಅರ್ಪಣೆ ಅಂದ್ರೆ ಏನ್ರಿ ಕುರಿ ಮೇಕೆ ಬಲಿ ಕೊಡ್ತಾ ಆತರ ಅಲ್ಲ. ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ಸ್ವಾರ್ಥಿಗೋಸ್ಕರ, ಸೇವೆಗೋಸ್ಕರ ಪ್ರಯಾಸ ಪಡ್ಬೇಕು. ಪ್ರಯಾಸ ನಡಿಬೇಕಾ? ಹೋಗ್ಬೇಕಾ? ಕೆಲಸ ಮಾಡ್ಬೇಕಾ? ಮಾತಾಡ್ಬೇಕಾ? ಒಂದು ಆತ್ಮವನ್ನು ಗೆಲ್ಲಬೇಕಾ? ಕೆಲವ್ರು ಮಾತಾಡ್ತಾರೆ, ಆತ್ಮಗಳು ದೂರ ಆಗ್ತವೆ. ಕೆಲವರು ಮಾತಾಡ್ತಾರೆ, ಪ್ರೇಯರ್ ಮಾತಾಡೋದೇನು ಮಾತಾಡ್ತಾರೆ, ಯೇಸು ಕ್ರಿಸ್ತರ ಬಗ್ಗೆನೇ ಹೇಳ್ತಾರೆ, ದೂರ ಆಗ್ಬಿಡ್ತಾರೆ. ಹೆಂಗ್ ದೂರ ಆಗ್ತಾರೋ ಗೊತ್ತಿಲ್ಲ. ಇವ್ರು ಏನ್ ಹೇಳಿದಾರೋ, ಅವ್ರು ಯಾಕೆ ದೂರ ಆಗಿದಾರೋ ದೇವರಿಗೆ ಗೊತ್ತು. ಯಾಕಂದ್ರೆ ಮಾತು ಅಷ್ಟು ನೋಯಿಸುವಂತ ರೀತಿಯಲ್ಲಿ ಇರುತ್ತಾರೆ ಕೆಲವ್ರದ್ದು. ಹಾಗಿರ್ಕೂಡುದು. ದೇವರ ಸಭೆಯಲ್ಲಿ ಹತ್ತಿರ ಆಗ್ಬೇಕು, ದೇವರ ಬಳಿಯಲ್ಲಿ ಬರ್ಬೇಕು. ದೇವರ ಬಳಿಗೆ ಬರ್ಬೇಕಾದ್ರೆ ನಮ್ಮ ಮಾತು ಚೆನ್ನಾಗಿರ್ಬೇಕು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಪ್ರವರ್ತನೆ ಚೆನ್ನಾಗಿರ್ಬೇಕು. ನಮ್ಮ ಜೀವಿತದಲ್ಲಿ ಚೆನ್ನಾಗಿರ್ಬೇಕು ಪ್ರಿಯರೇ.
ನಾವು ಚೆನ್ನಾಗಿಲ್ಲಪ್ಪ ಅಂದ್ರೆ, ನಮ್ಮ ಜೀವಿತ ಸರಿ ಇಲ್ಲ ಅಂದ್ರೆ, ನಮ್ಮ ನುಡಿ ಸರಿ ಇಲ್ಲ, ನಮ್ಮ ನಡೆ ಸರಿ ಇಲ್ಲ, ನಮ್ಮ ಪ್ರವರ್ತನೆ ಸರಿ ಇಲ್ಲ ಅಂದ್ರೆ ಬರ್ತಾರೆ, 4 ದಿನ ಇರ್ತಾರೆ, ಆಮೇಲೆ ಹೊರಟೋಗ್ಬಿಡ್ತಾರೆ. ಆದ್ರೆ ದೂರ ಇದ್ದಾರೆ ಅಂತ ತಿಳ್ಕೊಳ್ಳಿ. ಒಂದು ವೇಳೆ ಯಾರಾದರೂ ದೂರ ಇದ್ರೂ ಕೂಡ ಅವರು ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕಾದ್ರೆ, ಪ್ರಿಯರ ದೇವ್ರ ಮಕ್ಕಳಿರ, ನಾವು ಮಾದರಿಯಾಗಿರ್ಬೇಕು. ಪ್ರತಿಯೊಬ್ಬರು ಮಾದರಿಯಾಗಿರ್ಬೇಕು. ಇಲ್ಲಾಂದ್ರೆ ಮೋಸ ಹೋಗ್ತೀವಿ ಪ್ರಿಯರೇ. ಆದ್ದರಿಂದ ದೇವ್ರು ನಮ್ಮೆಲ್ಲರಿಗೆ ಎಚ್ಚರಿಕೆ ಮಾತುಗಳು, ದೇವ್ರು ಕೊಡುವಂತ ಎಚ್ಚರಿಕೆಗಳು ನನಗೂ ನಿಮಗೂ ಎಲ್ಲಾರಿಗೂ. ಈ ಒಂದು ಬೋಧನೆ ಯಾರ್ಯಾರು ಕೇಳ್ತಿರೋ ಎಲ್ಲರಿಗೂ ದೇವರು ಎಚ್ಚರಿಸುವಂಥದ್ದು. ಆದ್ದರಿಂದ ಜಾಗೃತಿಯಿಂದ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ದೇವ್ರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆವಾಗ್ಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಬೆಳಗಿನ ಜಾವದಲ್ಲಿ ತಂದೆ, ನಿಮ್ಮನ್ನ ಕುರಿತು ತಿಳ್ಕೊಳ್ಳುವಂತ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ನಮಗೋಸ್ಕರ ಈ ಸತ್ಯವಾದ ಗ್ರಂಥವನ್ನು ಬರೆಸಿಕೊಟ್ಟಿದ್ದೀರಾ ತಂದೆ. ಅದಕ್ಕೆ ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು. ಇಷ್ಟು ತನಕ ತಾಳ್ಮೆಯಿಂದ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೆ. ಕೇಳಿರುವಂತಹ ಎಲ್ಲಾ ನಿಮ್ಮ ಮಕ್ಕಳನ್ನ ಆಶೀರ್ವದಿಸಿ, ಬಲಪಡಿಸಿ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ ತಂದೆಯಾದ ದೇವರೇ. ಕುಟುಂಬ ಸಹಿತವಾಗಿ ನಿಮ್ಮ ಮಕ್ಕಳು ಹೀಗೆ ಧ್ಯಾನಿಸುವಂಥದ್ದು ನೋಡ್ತಾ ಇದೀವಿ ತಂದೆ. ಎಲ್ಲಾರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ಅದೇ ರೀತಿಯಲ್ಲಿ ಪ್ರತಿ ದಿನಾಲೂ ಈ ಗೂಗಲ್ ಮೀಟ್ ಮೂಲಕ ತಂದೆಯಾದ ದೇವರೇ, ನಿಮ್ಮ ಮಗಳು ಪ್ರಯಾಸ ಪಡ್ತಾ ಇದ್ದಾಳೆ. ಆಕೆಗೆ ಒಳ್ಳೆ ಆರೋಗ್ಯವನ್ನು ಕೊಡಿ, ಬಲವನ್ನು ಕೊಡಿ, ತಾಳ್ಮೆಯನ್ನು ದಯಪಾಲಿಸಿ ತಂದೆ. ಅದೇ ರೀತಿಯಲ್ಲಿ ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಆ ಮಗನನ್ನು ಕೂಡ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ದೀಪ್ತಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಆ ಮಗಳನ್ನು ಕೂಡ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ಸಭೆಯಲ್ಲಿದ್ದಂಥ ಎಲ್ಲಾ ಸೇವಕರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ, ಎಲ್ಲರನ್ನು ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ ನಡೆಯುವಂತೆ ಸಹಾಯ ಮಾಡಿ. ಪ್ರತಿ ದಿನಾಲೂ ಒಬ್ಬೊಬ್ರು ಒಂದೊಂದು ವಾಕ್ಯವನ್ನು ತಿಳಿಸುವಾಗ ತಂದೆ, ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವಿದ್ದು ಮಾತನಾಡಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅಂತ ಮಕ್ಕಳನ್ನು ಮುಟ್ಟಿ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ವಂದನೆಗಳು ಬ್ರದರ್.